ಕೃಷಿಯ ಲಾಭವನ್ನು ಸಮಾಜಕ್ಕಾಗಿ ಮೀಸಲಿಟ್ಟ ದಂಪತಿ, ದುಡಿಯುವ ಕೈಗಳಿಗೆ ಆಸರೆಯಾದ ಆಪತ್ಬಾಂಧವರು, ಕಾರ್ಮಿಕರ ಏಳಿಗೆಗೆ ಉಚಿತ ವಿಮೆ ಮೂಲಕ ಸಹಕಾರ, ಸಮಾನತೆಯ ಸಮಾಜಕ್ಕಾಗಿ ಜಾತಿ ಧರ್ಮ ಮೀರಿ ಹೆಜ್ಜೆ, ಮಾಜಿ ಶಾಸಕರ ಹೆಸರಿನಲ್ಲಿ ಸಮಾಜಕ್ಕಾಗಿ ಮಿಡಿಯುವ ದಂಪತಿಗಳು, ಕುಟುಂಬದ ಆದಾಯದಲ್ಲಿ ಒಂದು ಪಾಲು ಸಮಾಜ ಸೇವೆಗೆ ಮೀಸಲು, ಕಾರ್ಮಿಕ ಕುಟುಂಬ ವರ್ಗಕ್ಕೆ ಆಸರೆಯಾದ ದಂಬೆಕೋಡಿ ಭೀಷ್ಮ ಕವನ, ದುಡಿಯುವ ಮನಸ್ಸುಗಳಿಗೆ ಮಿಡಿಯುವ ದಂಪತಿ, ದಂಬೆಕೋಡಿ ಕವನ ಭೀಷ್ಮ ದಂಬೆಕೋಡಿ. ಕೊಡಗು ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರೇಶ್ ಬೆಳಗೆರೆ. 80 ಮತ್ತು 90ರ ದಶಕದಲ್ಲಿ ಕೊಡಗು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದಂಥ ಒಬ್ಬ ವ್ಯಕ್ತಿ ದಂಬೆಕೋಡಿ ಎಸ್ ಮಾದಪ್ಪ. ಅವರು 1994ರಿಂದ 99ರವರೆಗೂ ಕೂಡ ಮಡಿಕೇರಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು. BJP ಪಕ್ಷವನ್ನ ಕೊಡಗು ಜಿಲ್ಲೆಯಲ್ಲಿ ಸದೃಢವಾಗಿ ಬೆಳೆಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟ ವ್ಯಕ್ತಿ DS ಮಾದಪ್ಪ. ಶಾಸಕರಾಗಿದ್ದಾಗ ನಂತರ ಚುನಾವಣೆ ಸೋತ ಬಳಿಕ ಕೂಡ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಸ್ಕೊಂಡಿದ್ದಂತಹ ವ್ಯಕ್ತಿ ದಿವಂಗತ DS ಮಾದಪ್ಪನವರು. ಈಗ ಅದೇ ಸಮಾಜ ಸೇವೆಯಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ದಂಬೆಕೋಡಿ ಭೀಷ್ಮ ಮಾದಪ್ಪ ಮತ್ತು ಅವರ ಪತ್ನಿ ಕವನ ಭೀಷ್ಮ. ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ದಂಬೆಕೋಡಿ ಎಸ್ ಮಾದಪ್ಪನವರ ಸೊಸೆಯಾದ ಕವನ ಭೀಷ್ಮ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್, ಈಗ ನಾವು ಹೇಳ್ತಾ ಇದ್ದಂಗೆ 80 ಮತ್ತು 90ರ ದಶಕದಲ್ಲಿ DS ಮಾದಪ್ಪನವರು ಒಂದು ರಾಜಕೀಯದಲ್ಲಿ BJP ಪಕ್ಷದಲ್ಲಿದ್ರು, ಒಂದು ಸಂಚಲನ ಮೂಡಿಸಿದ್ರು. ಸಾಮಾನ್ಯ ಕಾರ್ಯಕರ್ತರನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಕಾಣ್ತಿದ್ದಂತಹ ವ್ಯಕ್ತಿ DS ಮಾದಪ್ಪನವರು. ತುಂಬಾ ಸಮಾಜ ಸೇವೆಗಳನ್ನ ಮಾಡಿಕೊಂಡು ಶಾಸಕರಾಗಿದ್ದಾಗ ಅವ್ರ ಸೇವೆ ತುಂಬಾ ಇದೆ. ಬಳಿಕ ಕೂಡ ತುಂಬಾ ಸಮಾಜ ಸೇವೆಗಳು ನಿರಂತರವಾಗಿ ಮಾಡ್ಕೊಂಡು ಹೋಗಿದ್ದವರು. ಈಗ ಅದೇ ಹಾದಿಯಲ್ಲಿ ಈಗ ನೀವು ಇದ್ದೀರಿ. ನೀವು ನಿಮ್ಮ ಹಸ್ಬೆಂಡ್ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಪಾಲಂತೂ ತುಂಬಾ ಹೆಚ್ಚಿದೆ. ಸೊ ಜನರಿಗೆ ನಿಮ್ ಪರಿಚಯ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದೀವಿ. ನಿಮ್ ಪರಿಚಯ ಒಂದು ಮಾಡ್ಕೊಳ್ಳಿ ಮೇಡಮ್. ನಾನು ಕವನ ಭೀಷ್ಮ. ದಂಬೆಕೋಡಿ ಫ್ಯಾಮಿಲಿಗೆ 2008 ಅಲ್ಲಿ ಮದುವೆ ಆಯಿತು. ಅದರ ನಂತರ ನಾನು ಕಗ್ಗೋಡಲ್ಲಿ ಇದ್ದೀನಿ. ಬಿಫೋರ್ ದ್ಯಾಟ್ ಬ್ಯಾಂಗ್ಳೂರಲ್ಲಿ ನಂದು ಕಂಪ್ಲೀಟ್ ಎಜುಕೇಶನ್. ನನ್ನ ತಾಯಿ ಮನೆ ಬೆಂಗಳೂರು. ಏನು ಓದಿದ್ರಿ ತಾವು? ನಾನು ಆಕ್ಚುಲಿ ಐ ಎಮ್ BA B.Ed B.Com ಮಾಡಿರೋದು. ನಂದು ಗ್ರಾಜುಯೇಷನ್ ಆಫ್ಟರ್ ಮ್ಯಾರೇಜ್ ಆಕ್ಚುಲಿ. ಸೊ ಬಿಫೋರ್ ಮದುವೆ ನಂತರ ನನ್ನನ್ನು ಓದಿಸಿದ ನನ್ನ ಹಸ್ಬೆಂಡ್ ಭೀಷ್ಮ. ಹೌದು, ಅದಕ್ಕಿಂತ ಮುಂಚೆ ನಾನು ಆಕ್ಚುಲಿ ಆಫ್ಟರ್ 10+2 ನಂದು ಡಿಪ್ಲೊಮಾ ಇನ್ ಟೂರಿಸಂ ಆಗಿತ್ತು. ಅದಾದ್ಮೇಲೆ 2014 ಅಲ್ಲಿ ಐ ಸ್ಟಾರ್ಟೆಡ್ ಆಸ್ ಅ ಟೀಚರ್. ಜ್ಞಾನಗಂಗಾ ಸ್ಕೂಲಲ್ಲಿ 1 year ವರ್ಕ್ ಮಾಡ್ತಿದ್ದಾಗ ಐ ಥಾಟ್ ಆಫ್ ಡೂಯಿಂಗ್ ಅ ಕೋರ್ಸ್ ಕಾಲ್ಡ್ ಆಸ್ TESOL ಅಂತ. ಹೌದು, ಅದು ಇಟ್ ಹೋಲ್ಡ್ಸ್ ಗುಡ್ ಆಸ್ ಆಫ್ ನೌ. ಆವಾಗ ಅದಕ್ಕೇನು ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ, ಬಟ್ ಈಗ ಅದಕ್ಕೆ ತುಂಬಾ ಇಟ್ ಈಸ್ ಆಕ್ಚುಲಿ ಅದಕ್ಕೆ ಇಂಡಿಯಾದಲ್ಲೂ ಕೂಡ ತುಂಬಾ ಏನ್ ಹೇಳ್ತಾರೆ ಬೇಡಿಕೆ ಇದೆ. ಬಟ್ ಔಟ್ ಆಫ್ ಇಂಡಿಯಾ, ಈಸ್ಟರ್ನ್ ಕಂಟ್ರೀಸ್ ಲೈಕ್ ಇಂಡೋನೇಷಿಯಾ, ಮಲೇಷಿಯಾ, ಇಂಥ ಕಂಟ್ರೀಸ್, ಜಪಾನ್ ಎಸ್ಪೆಷಲಿ, ಸೊ ಅಲ್ಲೆಲ್ಲ ಇಂಗ್ಲಿಷ್ ಟೀಚಿಂಗಿಗೆ ಅಂತಾನೆ ಈ ಕೋರ್ಸ್ನ ಇಟ್ ಇಸ್ ಕಂಪಲ್ಸರಿ ಮಾಡಲೇಬೇಕು. ಅದರಲ್ಲಿ ಲೆವೆಲ್ 1, ಲೆವೆಲ್ 2 ಅಂತೆಲ್ಲ ಇದೆ. ಸೊ ಆ ಥರದೊಂದು ಕೋರ್ಸ್ ನಾನು ಮಾಡಿದ್ದು 2014 ಅಲ್ಲಿ. ಸೊ ಆಫ್ಟರ್ ದ್ಯಾಟ್ ಅದರೊಟ್ಟಿಗೆ ನಾನು B.Com ಸಹ ಮಾಡಿಕೊಂಡೆ. ಆಮೇಲೆ 2018 ಅಲ್ಲಿ BA B.Ed ಕೋರ್ಸ್ಗೆ. BA B.Ed ಮಾಡಿದ್ರಿ? ನಂದು ಕಾಮರ್ಸ್ ಫೀಲ್ಡ್ ಆಕ್ಚುಲಿ, ಬಟ್ B.Edಗೆ BAನೇ ಬೆಟರ್ ಅಂತ ಅನ್ಕೊಂಡು, ಸೊ ನಂದು ಮೇಜರ್ ಅದರಲ್ಲಿ ಇಂಗ್ಲಿಷ್ ಅಂಡ್ ಜಾಗ್ರಫಿ. ಹಾಗಾಗಿ BA B.Ed ಮಾಡಿದ್ದು. ಎಷ್ಟು ಮಕ್ಕಳು ಮೇಡಮ್ ನಿಮಗೆ? 2 ಮಕ್ಕಳು. ಮಗಳು ದೊಡ್ಡವಳು ಸಾನ್ವಿ, ಸೆಕೆಂಡ್ PUC ಓದ್ತಾ ಇದ್ದಾಳೆ ಹೊನ್ನಂಪೇಟ್ CIT ಕಾಲೇಜಲ್ಲಿ. ಮಗ ದೇವ್ರತ್ 9th ಸ್ಟ್ಯಾಂಡರ್ಡ್ ಕೊಡಗು ವಿದ್ಯಾಲಯ ಸ್ಕೂಲ್, ಮಡಿಕೇರಿ. ಕ್ರಿಕೆಟ್ ಆಡ್ತಾನೆ. ಎಸ್, ಅಂಡರ್ 14 ರೆಪ್ರೆಸೆಂಟ್ ಮಾಡಿದಾನೆ ಕೊಡಗು ಡಿಸ್ಟ್ರಿಕ್ಟ್ ಅಂತ. ಪ್ಲಸ್ SDFI ರೆಪ್ರೆಸೆಂಟ್ ಮಾಡಿದ ಇಂಡಿಯಾ ಟೀಮ್ಗೆ ಆಡಿದಾನೆ ಹಾಗೆ. ಬಟ್ ಈಗ ಅಂಡರ್ 16ಗೆ ಈಸ್ ಪ್ರಾಕ್ಟಿಸಿಂಗ್ ಅಂಡ್ ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಇನ್ನು ಸ್ಟಾರ್ಟ್ ಆಗುತ್ತೆ. ಮೇಡಮ್, ಇತ್ತೀಚೆಗೆ ನಾವು ಕೆಲವೊಂದು ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣ ನೋಡಿದಾಗ ನಿರಂತರವಾಗಿ ನೀವು ಮತ್ತೆ ನಿಮ್ಮ ಪತಿ ಸಮಾಜ ಕೆಲವೊಂದು ಕೊಡುಗೆಗಳನ್ನ ಕೊಟ್ಕೊಂಡು ಬಂದಿದ್ದೀರಿ. ಇತ್ತೀಚೆಗಷ್ಟೇ ಮುಗಿದ ರಂಜಾನ್ ಅವ್ರದ್ದು ಹಬ್ಬಕ್ಕೆ ಕೂಡ ನೀವು ತುಂಬಾ ಕಡೆ ನೀವು ಇಫ್ತಾರ್ ಕೂಟ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ಸೊ ಸಮಾಜ ಸೇವೆಯಲ್ಲಿ ಅದು ಕೂಡ ಒಂದು ಭಾಗವಾಗಿ
ಧರ್ಮ, ಸಮಾಜ ಸೇವೆಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಮೇಲಿಲ್ಲ ಕೀಳಿಲ್ಲ ಅನ್ನೋದನ್ನ ನೀವು ಸಾಬೀತು ಮಾಡಿದ್ರಿ. ಹೆಂಗಿದೆ, ಎಷ್ಟು ವರ್ಷಗಳಿಂದ ಈ ತರ ಸೇವೆ ಮಾಡ್ತಾ ಬಂದಿದ್ದೀರಿ ನೀವು, ಹಸ್ಬೆಂಡ್ ಅಂಡ್ ವೈಫ್? ಸಮಾಜ ಸೇವೆ ಅಂತ ಹೇಳೋದು ಮೇ ಬಿ ನನ್ನ ತಂದೆ ಆ್ಯಂಡ್ ನನ್ನ ಮ್ಯಾಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್, ಅಂದರೆ ಅಮ್ಮಂದು ತಂದೆ ತಾಯಿ. ಸೊ ಚಿಕ್ಕದ್ರಿಂದನೇ ಒಂದು ಆಗ ಮೇ ಬಿ ಅರೌಂಡ್ 60 years ಬ್ಯಾಕ್ ನಾನು ಹೇಳೋದು, ಫೋನ್ಗಳೆಲ್ಲ ಇರಲಿಲ್ಲ. ಸೊ ನೆಂಟರುಗಳು ಬರೋದು ಹೋಗೋದು, ಊಟಕ್ಕಿರೋದು, ಸ್ಪೆಷಲಿ ಸಿಟೀಸಲ್ಲಿ ಇದ್ದಂಥ ಮನೆಗಳಿಗೆ ಊರ್ ಕಡೆಯಿಂದ ಬರೋರು ಸ್ವಲ್ಪ ಜಾಸ್ತಿ ಇದ್ರು. ಸೊ ಅಲ್ಲಿಂದ ನಾನು ನೋಡ್ತಾ ನೋಡ್ತಾ ಅಂದ್ರೆ ಆ ತರದೊಂದು ಕಲ್ಚರ್ ಆಗ್ಲಿ, ಒಂದು ಇದನ್ನ ದಟ್ ಇನ್ಹೆರಿಟೆನ್ಸ್ ಮೇ ಬಿ ಐ ಗಾಟ್ ಇಟ್ ಫ್ರಮ್ ಮೈ ಫಾದರ್ ಅಂಡ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೇಳ್ಬೋದು. ಅದಲ್ಲದೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ನನ್ನ ಸೋದರಮ್ಮ ಅವರು ಬಾಂಬೆಲಿದ್ರು. ಸೊ ಆಗಿನ ಕಾಲದಲ್ಲಿ ಅವ್ರೊಂದು ಮಗುನ ದತ್ತು ತಕೊಂಡು ಓದಿಸ್ತಾ ಇದ್ರು ಅವ್ರು ಬಂದ. ಸೊ ಇಟ್ ವಾಸ್ ಒನ್ ಇನ್ಸ್ಪಿರೇಷನ್ ನನಗೆ. ಅದಾದ್ಮೇಲೆ ಮದ್ವೆ ಆಗಿ ಬಂದ್ಮೇಲೂ ಸಹ ಇಲ್ಲಿ ಮಾವನ ಬಗ್ಗೆ ಆಗ್ಲಿ, ಅತ್ತೆ ಬಗ್ಗೆ ಆಗ್ಲಿ ತುಂಬಾ ಅಂದ್ರೆ ಒಳ್ಳೆ ಅಭಿಪ್ರಾಯ ಈಗ್ಲೂ ಇದೆ. ಮೇ ಬಿ ಮಾವನ ತರ ಒಬ್ಬ ಪೊಲಿಟಿಷಿಯನ್ ಕೊಡುಗೆಗೆ ಇನ್ನೊಬ್ಬ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಸುಮಾರು ಅವರ ಅಭಿಪ್ರಾಯಗಳಿದಾವೆ. ಎಕ್ಸಾಕ್ಟ್ಲಿ. ಅವ್ರು ಮಾಡಿದ್ದು ಜಸ್ಟ್ 5 years ಇರಬಹುದು ಆಸ್ ಎನ್ MLA ಕೆಲಸ. ಇಡೀ ಕೊಡುಗೆಗೆ ಐ ಮೀನ್ ವಾಟ್ ಎವರ್ ಅವರಿಂದ ಸುಮಾರು ಜನ ಹೆಲ್ಪ್ ಅನ್ನ ಇಲ್ಲ, ಅವ್ರ ಥ್ರೂ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. ಮೇ ಬಿ ಬಿಕಾಸ್ ಹಿ ವಾಸ್ ಇನ್ ಪವರ್ ಫಾರ್ 5 years. ಯಾಕಂದ್ರೆ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. 94-90 ಆಗ ನಾನು ತುಂಬಾ ಸಣ್ಣವಳು ಎನಿವೇಸ್. ಬಟ್ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ ಹಾಗೆ. ಮತ್ತೆ ಅತ್ತೆ ಬಗ್ಗೆ ಅಂತೂ ಯಾರು ಅಂದ್ರೆ ಇಬ್ರು ಅತ್ತೆ ಆಗ್ಲಿ ಮಾವನ ಬಗ್ಗೆ ಇಡೀ ಕೊಡಗಿನಲ್ಲಿ ಯಾರು ಅವರನ್ನ ಬೆರಳು ತೋರಿಸಿ ಹೇಳುವಂತ ಇದೇ ಇಲ್ಲ. ಅವರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ. ಸೊ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಅಷ್ಟೇನೆ. ಹೀಗೆ ಅಂದ್ರೆ ಈ ತರದೆಲ್ಲ ಇನ್ಸ್ಪಿರೇಷನ್ಸ್ ಇದ್ದ ಕಾರಣ ಮತ್ತೆ ಭೀಷ್ಮಂಗೆ ಇಂಥದೆಲ್ಲ ಏನ್ ಹೇಳೋದು, ಸಮಾಜ ಸೇವೆ, ಇನ್ನೊಬ್ರಿಗೆ ನಮ್ಮಿಂದ ಹೆಲ್ಪ್ ಆಗ್ಬೇಕು ಅಂತ ಹೇಳೋದು ಅವರಿಗೆ ತುಂಬಾ ಇದೆ. ಮತ್ತೆ ನಮ್ಗೇನು ತೋಟದಿಂದ ಇನ್ಕಮ್ ಇದೆ, ಅದರಲ್ಲಿ ನಂದು ಏನ್ ಸೇವಿಂಗ್ಸ್ ಇದೆ, ನಂದು ತೋಟದ ಏನ್ ಖರ್ಚಿದೆ ಎಲ್ಲ ಮುಗಿಸಿ ವಾಟ್ ಎವರ್ ನನ್ಗೇನು ಮತ್ತೆ ಏನ್ ಉಳಿಯುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಆ ಬಜೆಟ್ ಅನ್ನ ನಾನು ಮತ್ತೆ ಭೀಷ್ಮ ಇಬ್ರು ಸೇರಿ ಸಮಾಜ ಸೇವೆಗೆ ಅಂತಾನೆ ನಾವು ಅದನ್ನ ವರ್ಷ ಇಟ್ಕೊಂಡು ಅಂದ್ರೆ ದಟ್ಸ್ ಹೌ ವಿ ಹ್ಯಾವ್ ಪ್ರಾಕ್ಟಿಸ್ಡ್ ಇಟ್ ಫ್ರಮ್ ಪಾಸ್ಟ್ 2-3 years. ಹಾಗೆ ಮತ್ತೆ ರಂಜಾನ್ ಇದರದ್ದು ನೀವು ಏನ್ ಹೇಳಿದ್ರಿ, ಅದು ಇಟ್ ವಾಸ್ ಜಸ್ಟ್ ಏನ್ ಹೇಳೋದು, ಒಂದು ಆಕ್ಟ್ ಆಫ್ ಗುಡ್ ವಿಲ್ ತರ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬರೀ ಟೆಂಪಲ್ಸ್ ಅಂತ ಅಲ್ಲ, ಬೀಯಿಂಗ್ ಅ ಹಿಂದೂ ಐ ವುಡ್ ಲೈಕ್ ಟು ಹೆಲ್ಪ್ ಎವ್ರಿಬಡಿ. ಎಲ್ಲಾ ಜಾತಿ ಧರ್ಮ ಒಂದೇ. ಯಾಕಂದ್ರೆ ಮಾವ ನನಗೆ ಹೇಳಿಕೊಟ್ಟಿದ್ದು ಅದೇ. ಸುಮಾರು ಎಕ್ಸಾಂಪಲ್ಸ್ ಅಂದ್ರೆ ನಾನು ಮಾವ ಇದ್ದಾಗ ನಾನು ಕಲ್ತಿದ್ದೀನಿ ಸುಮಾರು ವಿಷಯಗಳಿದೆ ಹಾಗೆ. ಸೊ ಅವ್ರು ಯಾವಾಗ್ಲೂ ಹೇಳಿ ಎಲ್ಲಾನು ಒಂದೇ ತರ ನೋಡ್ಬೇಕು. ಒಂದು ಕಾಫಿ ಕಪ್ಪಲ್ಲಿ ಕೂಡ ಅವರು ನನಗೆ ಬುದ್ಧಿವಾದ ಹೇಳಿದ್ದಾರೆ, ಎಲ್ರಿಗೂ ಒಂದೇ ತರ ನೀನ್ ಕೊಡ್ಬೇಕು, ಒಬ್ರಿಗೆ ಸಮಾನತೆಯಲ್ಲಿ ನೀನ್ ನೋಡ್ಬೇಕು, ಸಮಾನತೆ ಇರಬೇಕು ಅನ್ನೋದು ನನಗೆ ಮಾವ ಹೇಳಿಕೊಟ್ಟಂತ ಒಂದು ಪಾಠ ಮದುವೆ ಆಗಿ ಬಂದ ಮೇಲೆ. ಹಾಗಾಗಿ ನನಗೆ ಅಲ್ಲ, ಅವ್ರು ಕೂಡ ಅವ್ರ ಶಾಸಕರಾಗಿದ್ದ ಕೂಡ ಅದ ನಂತರ ಕೂಡ ತುಂಬಾ ಸಮಾನತೆಯಿಂದ ಸಮಾಜದಲ್ಲಿ ಬೆರೆತವ್ರು ಅವರು. ಯಾವುದೇ ಕಾರ್ಯಕರ್ತರು ಯಾವ ಕೋಲದಲ್ಲಿದ್ರು ಹೆಗ್ಲ ಮೇಲೆ ಕೈ ಹಾಕಿ ಮಾತಾಡಿಸುವಂತ ವ್ಯಕ್ತಿತ್ವ ಅವರಲ್ಲಿತ್ತು. ಅದ್ರ ನಂತರ ನಾವು ನೋಡಿರ್ಲಿಲ್ಲ ರಾಜಕಾರಣಿಗಳನ್ನ. ನಿಜ. ಹಾಗಾಗಿ ಯಾವುದೇ ತರ ಭೇದ ಭಾವ ಇಲ್ಲದೆ ರಂಜಾನ್ ಟೈಮಲ್ಲಿ ನಾನಾಗ್ಲಿ ಭೀಷ್ಮ ಆಗ್ಲಿ ನಮ್ದೊಂದು ಸೇವೆ ಅಷ್ಟೇ. ಇದು ನಥಿಂಗ್ ಮೋರ್ ದೆನ್ ದಟ್, ಸೇವೆ ಅಷ್ಟೇ. ಈಗ ಟೆಂಪಲ್ಗಳಿಗಾದ್ರೂ ನಾವು ವರ್ಷ ಹೋಗ್ತೀವಿ, ಕೊಡ್ತೀವಿ. ಅದನ್ನ ನಾವು ಮತ್ತೆ ದೇವಸ್ಥಾನಕ್ಕೆ ಮತ್ತೆ ಬೇರೆ ಕಡೆ ಅಂದ್ರೆ ಟೆಂಪಲ್ಸ್ ಗಳಿಗೆ, ಮಾಸ್ಕ್ ಗಳಿಗೆ ಕೊಡುವಂತದನ್ನ ನಾವು ಹೇಳ್ಬಾರ್ದು. ಅದು ಮತ್ತೆ ಬೇರೆ ರೀತಿ ಆಗೋಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಸೇವೆ ಟುವರ್ಡ್ಸ್ ಗಾಡ್ ಅಷ್ಟೇ, ಮತ್ತೇನಿಲ್ಲ. ಆಯ್ತು, ನೀವು ಅಂತ ಸೇವೆಗಳ ಮಧ್ಯೆ ನೀವು ಈಗ ಸುಮಾರು ಜನ ಅಂತಾರೆ ಸೇವೆ ಮಾಡ್ತಾರೆ ಮತ್ತೆ ರಾಜಕೀಯದಲ್ಲಿ ಇವ್ರು ಬಂದ್ರೆ ಇನ್ ಕೂಡ ಒಳ್ಳೇದಾಗುತ್ತೆ ಅಂತ. ನೀವು ಕಾಂಗ್ರೆಸ್ ಪಾರ್ಟಿಯಿಂದ ಹಿಂದೆ ಗುರ್ಸ್ಕೊಂಡಿದ್ದೀರಿ ಅಂತ ನೀವು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ. ಈಗ ಪೊನ್ನಣ್ಣವರು ಶಾಸಕರಾಗೋದಕ್ಕಿಂತ ಮುಂಚೆ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನೀವು ನಿರಂತರವಾಗಿ ತೊಡಗಿಸ್ಕೊಂಡಿದ್ದೀರಿ ಅನ್ನೋ ಕೂಡ ಇದೆ. ಸೊ ಹೆಂಗಾಗಿದೆ ರಾಜಕೀಯ ಪಕ್ಷಗಳು ಅಥವಾ ಈಗ ನೀವಿದ್ದ ಪಕ್ಷ, ಈಗ ಏನ್ ಪಕ್ಷದಲ್ಲಿ ಏನಿದೆ ಸ್ಥಾನಮಾನ ನಿಮ್ಗೆ, ಹೆಂಗ್ ಪಕ್ಷಕ್ಕೆ ಕೆಲಸ ಮಾಡ್ತೀರಿ? ನಾನು ಯಾವ ಪಕ್ಷನೂ ಕೂಡ ರೆಪ್ರೆಸೆಂಟ್ ಮಾಡಲ್ಲ. ನನ್ನ ಯಾವ ಪೋಸ್ಟಲ್ಲೂ ಇಲ್ಲ ಆಸ್ ಆಫ್ ನೌ. ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ, ಬೇರೆ ಯಾವ ಪಾರ್ಟಿಯಲ್ಲೂ ನಾನು ಇಲ್ಲ. ಬಟ್ ಇಫ್ ಎನಿ ಪಾರ್ಟಿ ವೆಲ್ಕಮ್ಸ್ ಮೀ ಇನ್ ಫ್ಯೂಚರ್ ಐ ವಿಲ್ ನಾಟ್ ಸೇ ನೋ. ಬಟ್ ನಾನು ಅದಕ್ಕೆ ಒಂದು
ಚಿಂತನೆ ಅಂದರೆ ಐ ವಿಲ್ ಥಿಂಕ್ ಓವರ್ ಇಟ್ ವೆದರ್ ಟು ಲೈಕ್ ಜಾಯಿನ್ ಅ ಪಾರ್ಟಿ ಆರ್ ಏನು ಮಾಡ್ಬೋದು ಅಂತ. ಯಾಕಂದರೆ ನಾನು ಹೇಳ್ದಾಗೆ ಮಾವ 5 ವರ್ಷ ಕೆಲಸ ಮಾಡಿದ್ದಕ್ಕಾಗಿನೇ ಮಾವನನ್ನ ಇಡೀ ಕೊಡಗು ರೆಕಗ್ನೈಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೌದು. ಸೊ ಮೇ ಬಿ ಪವರ್ ಇದ್ದಾಗ್ಲೇನೆ ನಮಗೆ ಅದನ್ನ, ಈಗ ವಿತೌಟ್ ಪವರ್ ಐ ಆಮ್ ಡೂಯಿಂಗ್ ಫ್ಯೂ ಥಿಂಗ್ಸ್, ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಿದ್ದೀನಿ. ಬಟ್ ವೆನ್ ಯು ಕಮ್ ಟು ಅ ಸರ್ಟನ್ ಪೊಸಿಷನ್, ಆಗ ನಿಮ್ಮ ಕೈಯಲ್ಲಿ ಒಂದು ಬೇರೆ ರೀತಿಯಲ್ಲಿ, ಅಂದ್ರೆ ಈಗ ಒಂದು 10 ಜನಕ್ಕೆ ನಾನು ತಲುಪ್ತಾ ಇರ್ಬೋದು, ಆಗ ಇನ್ನೂ 1,000 ಜನಕ್ಕೆ ನನ್ನ ಕಡೆಯಿಂದ ಹೌದು ಸೇವೆ ಮಾಡೋದು ಈಸಿ ಆಗತ್ತೆ ಅಷ್ಟೇ. ಅದು ಬಿಟ್ರೆ ದೇರ್ ಇಸ್ ನೋ ಅದರ್, ಏನ್ ಹೇಳ್ತಾರೆ, ಅದು ಬಿಟ್ರೆ ಅದರಲ್ಲಿ ಬೇರೆ ಇನ್ನೇನು ಇದಿಲ್ಲ. ರಾಜಕೀಯ ಅಂತ ಹೇಳೋದು ಅದಕ್ಕಾಗಿನೇ ಜನರು ಹೋಗ್ಬೇಕು ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ, ಎಲೆಕ್ಷನ್ ಇಸ್ ನಥಿಂಗ್ ಬಟ್ ಟುವರ್ಡ್ಸ್ ಪೀಪಲ್, ಫಾರ್ ಪೀಪಲ್, ಕರೆಕ್ಟ್, ಬೈ ದ ಪೀಪಲ್. ಸೊ ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ಸ್ವಾರ್ಥಕ್ಕಾಗಿ ಹೋದ್ರೆ ಅದು ಅಲ್ಲ. ಈಗ ರಾಜಕೀಯ ಕಂಪ್ಲೀಟ್ ಸ್ವಾರ್ಥ ಆಗೋಗಿದೆಯಲ್ಲ, ಸ್ವಾರ್ಥ ಆಗೋಗಿದೆ, ಕರಪ್ಷನ್ ಆಗೋಗಿದೆ. ಚುನಾವಣೆ ಎದುರಿಸೋದಕ್ಕೂ ಹಣ ಬೇಕು, ಗೆಲ್ಲೋದಕ್ಕೂ ಹಣ ಬೇಕು, ಟಿಕೆಟ್ ತರೋದಕ್ಕೂ ಹಣ ಬೇಕು ಅಂತ ಪರಿಸ್ಥಿತಿಯಲ್ಲಿ ಇತ್ತು. ಸಂವಿಧಾನದಲ್ಲಿ ಇರುವಂತ ಈ ವ್ಯವಸ್ಥೆ ಇದೆ. ಅದನ್ನ ಈಗ ನೀವು ವಿದ್ಯಾವಂತರಾಗಿ ನೀವು ರಾಜಕೀಯಕ್ಕೆ ಬಂದ್ರೆ ಇದು ಬದಲಾವಣೆ ಸಾಧ್ಯ ಇದೆಯಾ? ವಿ ಕ್ಯಾನ್ ಟ್ರೈ. ಯಾವ್ದನ್ನು ಏನ್ ಹೇಳೋದು, ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ಎಲ್ಲರದು ಅಟ್ಲೀಸ್ಟ್ 100% ಇಲ್ಲ ಅಂದ್ರೂ ಒಂದು 95% ನಮ್ಮ ಕಡೆಯಿಂದ ಶ್ರಮ ಇದ್ದಾಗ another 5% we have to leave it to ದಿ ಹೈಯರ್ ಸೆಲ್ಫ್. ಅಷ್ಟೇನೆ ದೇವ್ರಿಗೆ ಬಿಟ್ಬಿಡ್ಬೇಕು. ಅದು ಬಿಟ್ಟು ನಮ್ಮ ಕಡೆಯಿಂದ 95% ಆದಷ್ಟು ಕ್ಲೀನ್ ಆಗಿ, ಕ್ಲಿಯರ್ ಥಾಟ್ಸ್ ಅಲ್ಲಿ, ಪ್ಯೂರ್ ಕಾನ್ಶಿಯಸ್ನೆಸ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ರಾಜಕೀಯ ವ್ಯಕ್ತಿ ರೆಡಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಕಲ್ಮಶ ರಾಜಕೀಯವನ್ನು ಸರಿ ಮಾಡೋದಕ್ಕೆ ವಿದ್ಯಾವಂತರಾದ್ರೂ ಕೂಡ ಅವರು ಪ್ರಾಮಾಣಿಕರಾಗಿರ್ಬೇಕು ಅಂತ. ವಿದ್ಯಾವಂತರಾಗಿ ಮತ್ತೆ ಕರಪ್ಷನ್ ಇದ್ರೆ ಮತ್ತೆ ಅದೇ ನಡೆದೋಗುತ್ತೆ. ಹೌದು, ಅದು ಮಾತ್ರ. ಬೇರೆ ಈಗ ನೀವು ಮಾತಾಡ್ತಾಗ ನನ್ಗೆ ಆಗ್ಲೇ ಕ್ಯಾಶುಯಲ್ ಆಗಿ ಹೇಳಿದ್ರಿ, ಒಂದು ಇನ್ಸೂರೆನ್ಸ್ ಪ್ಲಾನ್ ಮಾಡ್ತಾ ಇದ್ವಿ ನಾವು. ಹೆಚ್ಚಾಗಿ ಕಾರ್ಮಿಕರಿಗೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇನ್ಸೂರೆನ್ಸ್ ಮಾಡ್ತಾ ಇದ್ವಿ. ಅದನ್ನ 3 years ಪ್ರೀಮಿಯಂ ನಾವೇ ಕಟ್ತೀವಿ. ಅದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕು ಅಂತ ನೀವು ನಮ್ಮ ಹತ್ರ ಕೇಳಿದ್ರಿ. ಅದು ಯಾವ ರೀತಿ ಇನ್ಸೂರೆನ್ಸ್, ನೀವು ಅದು ಎಷ್ಟು ಪ್ರೀಮಿಯಂ ಬರುತ್ತೆ, ನೀವು ಎಷ್ಟು ವರ್ಷ ಕಟ್ತೀರಿ? ಇದು ಆಕ್ಚುಲಿ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ ನಾನು ಭೀಷ್ಮ ಸುಮಾರು ಆಲ್ಮೋಸ್ಟ್ ಒಂದು 2-3 months ಇಂದ ಇದರ ಬಗ್ಗೆ ವಿ ಹ್ಯಾವ್ ಡಿಸ್ಕಸ್ಡ್ ಏನು ಮಾಡಬಹುದು ಅಂತ. ಸೊ ವೆನ್ ಐ ಡಿಸ್ಕಸ್ ವಿತ್ ಫ್ಯೂ ಏನು ಹೇಳ್ತಾರೆ ಇನ್ಶೂರೆನ್ಸ್ ಏಜೆನ್ಸಿಗಳು ಎಲ್ಲ ಮಾತಾಡಿದಾಗ ಐ ಫೆಲ್ಟ್ ಪೋಸ್ಟ್ ಆಫೀಸಿಂದ ಇರುವಂಥ ಇನ್ಶೂರೆನ್ಸ್, ಇಟ್ ಈಸ್ ಆ್ಯಕ್ಚುಲಿ ಅನ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಆದರೆ ಅದರಲ್ಲಿ ಸುಮಾರು ಕವರೇಜ್ ಇದೆ, ಅಪ್ ಟು ಲೈಕ್ ವೆರಿ ಸ್ಮಾಲ್ ಪ್ರೀಮಿಯಂ. ಹಾಗಾಗಿ ನಾನು ಎಷ್ಟು ಮ್ಯಾಕ್ಸಿಮಮ್ ನನ್ನ ಕೈಯಿಂದ ಎಷ್ಟು ಜನಕ್ಕೆ ರೀಚ್ ಆಗೋಕ್ಕಾಗತ್ತೆ ಅಷ್ಟು ಜನಕ್ಕೆ ನಾನು ಮಾಡಬೇಕು ಅಂತ ನನ್ನದು ಮತ್ತು ಭೀಷ್ಮಂದು ಒಂದು ಉದ್ದೇಶ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ, nobody can predict anybody's future. ಆಯ್ತಾ? ಇಟ್ ಈಸ್ ಎವ್ರಿಬಡಿ ಹ್ಯಾಸ್ ಟು ಲಿವ್ ಇನ್ ದ ಪ್ರೆಸೆಂಟ್. ಪಾಸ್ಟ್ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾರೋ ಇಲ್ವೋ, ಐ ಡೋಂಟ್ ಥಿಂಕ್ ಮಚ್ ಅಬೌಟ್ ಮೈ ಪಾಸ್ಟ್ ಎನಿವೇಸ್. ಸೊ ಪ್ರೆಸೆಂಟಲ್ಲಿ ಏನು ನನ್ನ ಕೈಯಿಂದ ಭೀಷ್ಮನ್ ಕೈಯಿಂದ ಮಾಡ್ಲಿಕ್ಕಾಗತ್ತೆ ಅಂತ ಯೋಚನೆ ಮಾಡಿ ವಿ ಹ್ಯಾವ್ ಥಾಟ್ ಆನ್ ದಿಸ್, ಜಸ್ಟ್ ಟು ಸೆಕ್ಯೂರ್ ದ ಫ್ಯೂಚರ್ ಆಫ್ ದಿ ಪೀಪಲ್ ಹೂ ಎವರ್ ಅವರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲದವರಿಗೆ. ಅಂದರೆ ಈ ಇನ್ಶೂರೆನ್ಸ್ ಇದೆ ಅನ್ನೋದೇ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಈ ಥರ ಪೋಸ್ಟ್ ಆಫೀಸಲ್ಲಿ ವೆರಿ ಲೆಸ್ ಪ್ರೀಮಿಯಮ್, 500 ಸ್ಟಾರ್ಟ್ ಆಗಿ 750 ಅವ್ರದ್ದು ಪ್ರೀಮಿಯಂ ಎಂಡ್ ಆಗುತ್ತೆ. ಸೊ ಇದರಲ್ಲಿ ಅಪ್ ಟು 10 lakhs to 15 lakhs ಅಷ್ಟು, ಅಂದರೆ ಡಿಪೆಂಡಿಂಗ್ ಆನ್ ದಿ ಪ್ರೀಮಿಯಂ ಅಮೌಂಟ್, ಕವರೇಜ್ ಇದೆ. ಇನ್ ಕೇಸ್ ಆಫ್ ಡೆತ್ ಆಫ್ ದಿ ಬ್ರೆಡ್ ವಿನ್ನರ್, ಅಂದರೆ ಕೆಲಸ ಮಾಡ್ತಿರುವಾಗ ಅವ್ರದ್ದೇನಾದ್ರು ಮೃತ್ಯು ಆದರೆ, ಡೆತ್ ಆದರೆ, ಇಲ್ಲ ಡಿಸಬಿಲಿಟಿ ಆದರೆ, ಅಂದರೆ ಏನ್ ಹೇಳೋದು, ಕೈಯೋ ಶಾಶ್ವತ ಅಂಗವೈಫಲ್ಯ ಆದ್ರೆ, ಎಕ್ಸಾಕ್ಟ್ಲಿ ಆ ಥರ. ಮತ್ತೆ ಇನ್ ಪೇಷಂಟ್, ಔಟ್ ಪೇಷಂಟ್, ಸುಮಾರು ಅವ್ರದ್ದು ಇದಿದೆ, ಇದರಲ್ಲಿ ಕವರೇಜ್ ಇದೆ. ಅದಲ್ಲದೆ ಇವನ್ ಡೆಲಿವರಿಗೆ ಕೂಡ, ಅಂದ್ರೆ ಮೆಟರ್ನಿಟಿ ಫೆಸಿಲಿಟಿ ಕೂಡ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಆಮೇಲೆ ಮಕ್ಕಳದು ಎಜುಕೇಶನ್ಗೆ ಕೂಡ ಅಪ್ ಟು 30,000 ಸ್ಟಾರ್ಟ್ ಆಗಿ ಅದಕ್ಕೂ ಒಂದು ಕಟ್ ಆಫ್ ಇದೆ ಅವರ ಇನ್ಶೂರೆನ್ಸ್ ಅಲ್ಲಿ. ಸೊ ಹೀಗೆ ಇದು ಜಸ್ಟ್ ಲೈಕ್, ಅಂದ್ರೆ ಇದರಲ್ಲಿ ಯಾವ ರೀತಿಯ ಏನ್ ಹೇಳೋದು, ದೇರ್ ಇಸ್ ನಥಿಂಗ್ ಪೊಲಿಟಿಕಲ್ ಆರ್ ಆ ಥರ ಏನಿಲ್ಲ. ಇದು ಒಂದು ಸೇವೆ ಅಷ್ಟೇನೆ. ಅಗೇನ್ ಇಟ್ ಇಸ್ ಅದೇ ಹೇಳ್ದಂಗೆ ಪ್ರೆಸೆಂಟ್, ಇಟ್ ಇಸ್ ಜಸ್ಟ್ ಪ್ರೆಸೆಂಟ್ ಸೊ ದಟ್ ದ ಪರ್ಸನ್ ಕ್ಯಾನ್ ಸೆಕ್ಯೂರ್ ಹಿಸ್ ಫ್ಯೂಚರ್ ಅಷ್ಟೇನೆ. ಅಂದ್ರೆ ಏನಾರ ಆದಲ್ಲಿ
ನನ್ನ ಕಡೆಯಿಂದ ಭೀಷ್ಮನ ಕಡೆಯಿಂದ ನಾವು ಇದ್ದೀವಿ ಅಂತ ಹೇಳಲಿಕ್ಕಾಗಿ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಎಷ್ಟಾಗತ್ತೆ ಅಷ್ಟು ನಮ್ಮ ಕೈಲಿ ನಾವ್ ಇದನ್ನ ಮಾಡೋಣ ಅಂತ ಅನ್ಕೊಂಡಿರೋದು. ಯಾಕೆಂತ ಹೇಳಿದ್ರೆ ಅಗೇನ್ ಈಗ ಸಡನ್ ಆಗಿ ಏನಾರು ಆದಾಗ ಅವರು ಫಿನಾನ್ಷಿಯಲಿನೇ ಎಲ್ಲರಿಗೂ ಹೊಡ್ತಾ ಬೀಳೋದು ಮೋರ್ ದ್ಯಾನ್, ಯಾಕಂದ್ರೆ ರಿಲೇಟಿವ್ಸ್ ಇರ್ತಾರೆ, ಹತ್ರದವ್ರು ಇರ್ತಾರೆ, ಎಲ್ಲದಕ್ಕೂ ಓಕೆ ಮಾರಲ್ ಸಪೋರ್ಟ್ಗೆ ಇರ್ತಾರೆ, ಬಟ್ ಫಿನಾನ್ಷಿಯಲ್ ಸಪೋರ್ಟ್ಗೆ ಯಾರು ಇರಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂತ ಹೇಳಿದ್ರೆ ಅದನ್ನ ಫೇಸ್ ಮಾಡಿದವ್ರಿಗೇನೆ ಅದರದ್ದು ಪ್ರಾಬ್ಲಮ್ಸ್ ಏನು, ಪ್ಲಸ್ ಏನು, ಮೈನಸ್ ಏನು ಅನ್ನೋದು ಅವ್ರಿಗೇನೆ ಗೊತ್ತಿರುತ್ತೆ ಕರೆಕ್ಟ್ ಆಗಿ, ಫ್ಯಾಮಿಲಿ ಅವ್ರಿಗೆ. ಹಾಗಾಗಿ ಇದೊಂದು ಅದೇ ಕವರೇಜ್ ಲಾರ್ಜ್ ಅಂದ್ರೆ ದೊಡ್ಡ ಅಮೌಂಟ್ ಇರೋದ್ರಿಂದ ಅವ್ರಿಗೆ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ. ಅಂಡ್ ಇಟ್ ಅವರ ಅಕೌಂಟ್ಗೆ ಮೇ ಬಿ ವಿತಿನ್ ಅ ಮಂತ್ ಆರ್ 15 days ಅಷ್ಟು ಅದ್ರೊಳಗಡೆನೆ ಅವರಿಗೆ ಅದು ಸಿಗತ್ತೆ ಅಂತ ನನಗೆ ಅದು ಗೊತ್ತಾಯ್ತು. ಸೊ ಹಾಗಾಗಿ ಐ ಪ್ರಿಫರ್ ಡೂಯಿಂಗ್ ಥ್ರೂ ಪೋಸ್ಟ್ ಆಫೀಸ್ ಮೂಲಕ ಮಾಡುವಂಥದ್ದು. ಅದೇ ಪೋಸ್ಟ್ ಆಫೀಸ್ ಥ್ರೂ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಹಾಗಾಗಿ ಇದು ಎಷ್ಟಾಗತ್ತೆ ಅಷ್ಟು, ಅಂದ್ರೆ ಲಾರ್ಜ್ ಸ್ಕೇಲ್ ಕಾರ್ಮಿಕರು ಮಾಡಬೇಕು ಅಂತ ನೀವು ಯೋಚನೆ ಮೊದಲ ಹಂತದಲ್ಲಿ ನನ್ನ ಅಂದ್ರೆ ಏನ್ ಬಜೆಟ್ ಇದೆ ನಿಮ್ಮ ಹತ್ರ? ಬಜೆಟ್ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಬಜೆಟ್ ಆಲ್ವೇಸ್ ಇಟ್ ಹ್ಯಾಪನ್ಸ್ ಒಂಥರ ಹಿಂಗೆ ಸೈಕಲ್ ತರ, ನಾವು ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ಖರ್ಚು ಎಲ್ಲರಿಗೂ ಇದೆ, ಯಾರಿಗೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಸೊ ಅದೇ ಹೇಳ್ದಾಗೆ ಅಪ್ ಟು 300 ಮೆಂಬರ್ಸ್ ಮಾಡ್ಬೇಕು ಅಂತ ನಂದೊಂದು ಸಂಕಲ್ಪ. ಏನು ಒಂದು ಪ್ರೀಮಿಯಂ ಎಷ್ಟು ಬರುತ್ತೆ? 555 ಪ್ಲಸ್ 200 ಅಕೌಂಟ್ ಓಪನ್ ಮಾಡ್ಲಿಕ್ಕೆ. ಸೊ 200 rupees ಯೂಶಲಿ ಅದು ಅಕೌಂಟ್ ಓಪನ್ ಮಾಡೋ ದುಡ್ಡನ್ನ ಐ ಆಮ್ ರಿಕ್ವೆಸ್ಟಿಂಗ್ ದ ಪರ್ಸನ್ ಟು ಪೇ ಫಾರ್ ದಟ್. ಪ್ರೀಮಿಯಂ ಏನಿದೆ 3 years ನಾವು ನಮ್ಮ ಕಡೆಯಿಂದ ಪೇ ಮಾಡ್ತೀವಿ ಅಂತ ನಾನು ಹೇಳಿರೋದು. ಅದೇ ಸುಮಾರು ಜನಕ್ಕೆ ನಾನು ಇದಕ್ಕೆ ವಾಲಂಟಿಯರ್ಸ್ ಆಗಿ ಇದ್ದಾರೆ, ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ನನಗೆ ಆದಷ್ಟು ಅಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಲಿಕ್ಕೆ ಮೇ ಬಿ ಇನ್ another 10 days ವಿ ಆರ್ ಪ್ಲಾನಿಂಗ್ ಟು ಗೆಟ್ ದಿ ಇನ್ಶೂರೆನ್ಸ್ ಡನ್. ಏಪ್ರಿಲ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಹೌದು ಮುಗಿಸ್ಬೇಕು ಅಂತ ಒಂದು ಪ್ಲಾನ್ಸ್ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಮಾರ್ಚ್ ಏಪ್ರಿಲ್ ಅಂದ್ರೆ ಇಟ್ ಈಸ್ ನಮಗೂ ಸಹ ಒಳ್ಳೇದು, ಬೀಯಿಂಗ್ ಫಾರ್ಮರ್ಸ್ ಅಗ್ರಿಕಲ್ಚರಿಸ್ಟ್ ಆದ ಕಾರಣ ಇಯರ್ಲಿ ಬಜೆಟ್ ನಮಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ರಾದರ್ ದ್ಯಾನ್ ಇಯರ್ ಎಂಡ್ ಅಂದ್ರೆ ಡಿಸೆಂಬರ್ ನವೆಂಬರ್ ಅಲ್ಲಿ ನಮ್ಗೆ ಕಷ್ಟ, ನಿಮ್ಗೆ ಗೊತ್ತೇ ಇರುತ್ತೆ. ಹಾಗಾಗಿ ಮಾರ್ಚ್ ಏಪ್ರಿಲ್ ಅಲ್ಲಿ ಮುಗಿಸೋಣ ಅಂತ ಒಂದು ಪ್ಲಾನ್ಸ್. ಆಯ್ತು ಮೇಡಮ್, ಮಾತು ಮುಗಿಸೋಣ, ಒಂದು ವಿರಾಮ ತಗೋಣ. ವೀಕ್ಷಕರಿಗೆ ಒಂದು ಸಣ್ಣ ವಿರಾಮದ ನಂತರ ಕೃಷಿಯ ಲಾಭವನ್ನು ಸಮಾಜಕ್ಕಾಗಿ ಮೀಸಲಿಟ್ಟ ದಂಪತಿ, ದುಡಿಯುವ ಕೈಗಳಿಗೆ ಆಸರೆಯಾದ ಆಪತ್ಬಾಂಧವರು, ಕಾರ್ಮಿಕರ ಏಳಿಗೆಗೆ ಉಚಿತ ವಿಮೆ ಮೂಲಕ ಸಹಕಾರ, ಸಮಾನತೆಯ ಸಮಾಜಕ್ಕಾಗಿ ಜಾತಿ ಧರ್ಮ ಮೀರಿ ಹೆಜ್ಜೆ, ಮಾಜಿ ಶಾಸಕರ ಹೆಸರಿನಲ್ಲಿ ಸಮಾಜಕ್ಕಾಗಿ ಮಿಡಿಯುವ ದಂಪತಿಗಳು, ಕುಟುಂಬದ ಆದಾಯದಲ್ಲಿ ಒಂದು ಪಾಲು ಸಮಾಜ ಸೇವೆಗೆ ಮೀಸಲು, ಕಾರ್ಮಿಕ ಕುಟುಂಬ ವರ್ಗಕ್ಕೆ ಆಸರೆಯಾದ ದಂಬೆಕೋಡಿ ಭೀಷ್ಮ ಕವನ, ದುಡಿಯುವ ಮನಸ್ಸುಗಳಿಗೆ ಮಿಡಿಯುವ ದಂಪತಿ, ದಂಬೆಕೋಡಿ ಕವನ, ಭೀಷ್ಮ ದಂಬೆಕೋಡಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಾವು ನಿಮ್ಮ ಸಮಾಜ ಸೇವೆ, ನೀವು ಮದುವೆಕ್ಕಿಂತ ಹಿಂದೆ ಕೂಡ ನೀವು ಡೊನೇಷನ್ ಮಾಡ್ತಾ ಇದ್ರಿ, ನಾನು ಸಮಾಜ ಪರವಾಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಮದುವೆ ನಂತರ ಕೂಡ ನಿಮಗೆ ಸಮಾಜ ಸೇವೆ ಮಾಡುವಂಥ ಸಹಕಾರಗಳು ಮನೆಯಿಂದ ಬಂದವು. ನೆಕ್ಸ್ಟ್ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ. ಈವನ್ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು. ಸೊ ಏನಾದ್ರೂ ನಿಮ್ಗೆ ಚಿಂತನೆಗಳಿದಾವ? ನಾನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು, ಗೆಲ್ಲಬೇಕು, ಅಥವಾ ಸ್ಪರ್ಧೆ ಮಾಡಿ ಏನಾದ್ರೂ ರಿಸಲ್ಟ್ ಚೆನ್ನಾಗಾದ್ರೆ ನನ್ನ ಸಮಾಜ ಸೇವೆ ಇನ್ ಕೂಡ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದೆಯಾ ನೆಕ್ಸ್ಟ್ ಎಲೆಕ್ಷನ್ಸ್ಗೆ? ಆಸ್ ಆಫ್ ನಾವ್ ಇಂಟೆನ್ಷನ್ಸ್ ಅಂತ ಹೇಳೋದ್ಕಿಂತ ಮೇ ಬಿ ಅದೇ ನಾ ಹೇಳ್ದಾಗೆ, ಇಫ್ ಎನಿ ಪಾರ್ಟಿ ವೆಲ್ಕಮ್ಸ್ ಮೀ ಸೇಯಿಂಗ್ ದಟ್ ಬನ್ನಿ, ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ ಹಂಗಾಗುತ್ತಾ ಇಲ್ವಾ ಅಂತ. ಬಟ್ ಇಫ್ ಅದೇ ಆ ಚಾನ್ಸ್ ಸಿಕ್ಕಿದ ಪಕ್ಷದಲ್ಲಿ ಐ ವಿಲ್. ಯಾವುದೇ ರಾಜಕೀಯ ಪಕ್ಷಗಳು ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ನೀವು ಪಕ್ಷಕ್ಕೆ ಹೋಗ್ತೀರಿ? ಹೌದು, ಅದು ಕಾಂಗ್ರೆಸ್ ಆದ್ರೂ ಇರ್ಬೋದು, ಇಲ್ಲ ಬಿಜೆಪಿ ಆದ್ರೂ ಇರ್ಬೋದು, ಡಿಪೆಂಡ್ಸ್. ಅಂದ್ರೆ ನನ್ಗೆ ಆತರ ಅವಕಾಶ ಸಿಕ್ಕಿದ್ರೆ ಇಲ್ಲ ಅಂತ ಹೇಳ್ಲಿಕ್ಕೆ. ಇಲ್ಲಿವರೆಗೂ ನಿಮ್ಮನ್ನ ಯಾರು ಪಕ್ಷಕ್ಕೆ ಕರೆದಿದ್ದಾರೆ? ನೀವು ನಮ್ ಕೇಳ್ಪಟ್ಟಂಗೆ ನೀವು ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಸಕ್ರಿಯ ಇದ್ರಿ ಅಂತ ನಮ್ಗೆ ಮಾಹಿತಿ. ಹೌದು, ಭೀಷ್ಮ ಪುನಣ ಸರ್ ಅವ್ರಿಗೆ ಸುಮಾರು ಫ್ರಮ್ ದ ಬಿಗಿನಿಂಗ್, ಫ್ರಮ್ 2020 ಅವರೊಟ್ಟಿಗೆನೆ ಇದ್ದಾರೆ ಈಗ ಕೂಡ. ಹಾಗೆ ನಮ್ಮ ಫ್ಯಾಮಿಲಿಯಿಂದ ಅವರಿಗೆ ಸುಮಾರು ಹೆಲ್ಪ್ ಆಗಿದೆ ಎಲೆಕ್ಷನ್ ಟೈಮಲ್ಲಿ. ಶ್ರುತಿ ಹೇಳ್ದಂತ ಒಂದು ವಾಟ್ಸ್ಆಪ್ ಅಲ್ಲಿ ಸ್ಟೇಟ್ಮೆಂಟ್, ಇಟ್ ವಾಸ್ ಅ ಬಿಗ್ ಹೆಲ್ಪ್ ಆಕ್ಚುಲಿ. ಶ್ರುತಿ ಅಂದ್ರೆ ನನ್ನ ಭೀಷ್ಮಂದು ಸಿಸ್ಟರ್. ಹಾಗೆ ಅವ್ರು ರಾಜಕೀಯದಿಲ್ಲದರ? ಇಲ್ಲ.
ಇಲ್ಲ. ಅದೇ ಅವರು ಅವಾಗ 2023 ಕೊಟ್ಟಂತಹ ಒಂದು ವಾಟ್ಸಪ್ ಹೇಳಿಕೆ, ವಾಟ್ಸಪ್ ಅಲ್ಲಿ ವಿಡಿಯೋ ಹೇಳಿಕೆ ಒಂದ್ ಸ್ವಲ್ಪ ಈಗಿನ ಶಾಸಕರು, ಯುವರಾಜಪೇಟೆ ಶಾಸಕರಿಗೆ ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಸೊ ಅದರ ತಳದಲ್ಲಿ ಯಾಕೆ ನೀವು ಕಾಂಗ್ರೆಸ್, ಆಗ ಅದರ ತಳ ಈಗ ನಿಮ್ಮ ಹಸ್ಬೆಂಡ್ ಪೊನ್ನಣ್ಣವ್ರ ಜೊತೆ ಇದ್ದಾರೆ ಅಂದ್ರೆ ನೀವು ಕೂಡ ಯೂಶಲಿ ಎಲ್ರು ಹಂಗೆ ಹೇಳಲ್ಲ, ಗಂಡ ಕಾಂಗ್ರೆಸ್ ಅಂದ್ಮೇಲೆ ಹೆಂಡತಿನೂ ಕಾಂಗ್ರೆಸ್ ಅಂತಾರೆ. ಹಾಗೆಲ್ಲ ಏನಿಲ್ಲ. ಅಂದ್ರೆ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಾನು ಇರ್ಬೇಕು ಅಂತ ಏನಿಲ್ಲ. ಬಟ್ ನಾನು ಹೇಳ್ದಾಗೆ ಪೊನ್ನಣ್ಣ ಸರ್ ಆಗ್ಲಿ ಅವರ ಕಡೆಯಿಂದ ನನಗೆ ಯಾವ ರೀತಿಯ ಏನ್ ಹೇಳುದು ಅಂದ್ರೆ ಐ ಡಿಂಟ್ ಗೆಟ್ ಎನಿ ಕೈಂಡ್ ಆಫ್ ವೆಲ್ಕಮ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ ಟು ಜಾಯಿನ್, ಆರ್ ದೇ ಡಿ ನಾಟ್ ಗಿವ್ ಮಿ ಎನಿ ಪೋಸ್ಟ್ ಆಸ್ ಸಚ್. ಸೊ ಹಾಗಾಗಿ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಅಂದ್ರೆ ಬೇರೆ ಪಕ್ಷ ಏನಾದ್ರು ನನಗೆ ಆ ಚಾನ್ಸ್ ಕೊಟ್ರೆ ಮೇ ಬಿ ಐ ಥಿಂಕ್ ಆಫ್ ಇಟ್. ನೀವು ಅದನ್ನ ಚೆನ್ನಾಗಿ ನಿಭಾಯಿಸ್ತೀರಿ ಆಗ? ಹಾಗೆ ಅಂತ ಅನ್ಕೊಳ್ತಿದ್ದೀನಿ. ಲೆಟ್ ಮಿ ಸಿ. ಅಂದ್ರೆ ಹಾಗೆ ನನ್ನ ಕಡೆಯಿಂದ ಐ ಡೋಂಟ್ ಹ್ಯಾವ್ ಅ ಸೆಕೆಂಡ್ ಥಾಟ್. ಚಾನ್ಸ್ ಸಿಕ್ಕಿದ್ರೆ ಐ ವಿಲ್ ಮಾಡಬಹುದು. ಅದೇ ರೀತಿ ಈಗ ನೀವು ಇತ್ತೀಚೆಗೆ ಒಂದು ಕೊಡಗು ಗೌಡ ಹಿತರಕ್ಷಣಾ ವೇದಿಕೆ ಅಂತ ಒಂದು ಸಂಘವನ್ನ ಸಹ ಕಟ್ಕೊಂಡಿದ್ದೀರಿ ನೀವು. ಅದ್ರ ಮೂಲಕ ಅದು ಏನ್, ಅದರ ಉದ್ದೇಶ ಏನು? ನಿಮ್ಮ ಗೌಡ ಜನಾಂಗವನ್ನ ಬೆಳೆಸುವಂತದ, ಅಥವಾ ನಿಮ್ಮ ಭಾಷೆಯನ್ನ ಬೆಳೆಸುವಂತದ, ಅಥವಾ ಸಂಸ್ಕೃತಿಯನ್ನು ಬೆಳೆಸುವಂತ, ಯಾವ ರೀತಿ, ಯಾವ ತೆರನಾದ ರೀತಿಯಲ್ಲಿ ಅದು ಕೆಲಸ ಮಾಡ್ತೇನೆ ನಿಮ್ ಸಮಿತಿ? ಈ ಸಮಿತಿ ಆಕ್ಚುಲಿ 1-2 ತಿಂಗಳ ಹಿಂದೆ ರಿಜಿಸ್ಟರ್ ಆಯ್ತು. ಅದಾದ್ಮೇಲೆ ನೀವೇನಾಗಿದ್ದೀರಾ ಸಮಿತಿ ಒಳಗೆ? ವೈಸ್ ಪ್ರೆಸಿಡೆಂಟ್ ಆಗಿ ಇದು ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ. ಅದೇ 2 months ಬ್ಯಾಕ್ ಅದು ರಿಜಿಸ್ಟರ್ ಆಯ್ತು. ಅದರ ಪ್ರೆಸಿಡೆಂಟ್ ಗಣೇಶ್ ಬರ್ಮಲೆ ಅವರು. ನಾವು 16 ಜನ ಸೇರಿ ಇದೊಂದು ಹಿತರಕ್ಷಣಾ ಸಮಿತಿಯನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದ್ ಮಾಡಿದ್ಮೇಲೆ ವಿ ಥಾಟ್ ಲೈಕ್ ಬರೀ ಅರೆಭಾಷೆ ಗೌಡ್ರು ಮಾತ್ರ ಅಲ್ಲ, ಕೊಡಗಿನಲ್ಲಿ ಇರುವಂತಹ ಒಕ್ಕಲಿಗೌಡಸ್ ಅಂದ್ರೆ ಸೋಮವಾರಪೇಟೆ ಗೌಡ್ರು ಎಲ್ಲಾ ಕಡೆಯಿಂದ ನಾವು ಅವ್ರನ್ನ ಒಟ್ಟಾಗಿ ಗೌಡರು, ಒಕ್ಕಲಿಗೌಡರು ಇರಬಹುದು, ಅರೆಭಾಷೆ ಗೌಡರನ್ನ ಒಟ್ಟುಗೂಡಿಸುವಂತ ಪ್ರಯತ್ನ. ಹೌದು. ಮತ್ತೆ ನಾವು ಮೇನ್ ಆಗಿ ಇದರಲ್ಲಿ ಏನು ಅಂದ್ರೆ ಇದರ ಉದ್ದೇಶ ಏನಿತ್ತಂದ್ರೆ ಅಂದ್ರೆ ನಮ್ಮ ಸಂಸ್ಥೆಯಿಂದ ಯಾರಿಗಾದ್ರೂ ಈಗ ಸ್ಕೂಲ್ಗಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಬೇರೆ ಬೇರೆ ತರ ಕ್ಷೇತ್ರದಿಂದ ಅಂದ್ರೆ ರೆಕಗ್ನೈಸ್ ಮಾಡಿ ಅವರನ್ನ ಅಂದ್ರೆ ಗುರುತಿಸಿ ಅವರಿಗೆ ಗೌಡ ಸಮುದಾಯದ ಮಕ್ಕಳನ್ನ ಗುರುತಿಸಿ ಅಂದ್ರೆ ಉದ್ದೇಶ ಹೀಗೆ ಇಟ್ಕೊಂಡು ಮಾಡಿದ್ದು. ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಉದ್ದೇಶ ಅದೇನೆ. ಮೇ ಬಿ ಅದೇ ಈಗ ಇನ್ನೂ ಸಣ್ಣ ಸಂಸ್ಥೆ ಆಗಿ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಮುಂದಕ್ಕೆ ಹೋಗ್ತಾ ಚೇಂಜಸ್ಗಳು ಆಗತ್ತೆ, ಅಂದ್ರೆ ಹಾಗೆ ಆಗತ್ತೆ ಆಬ್ವಿಯಸ್ಲಿ. ಸೊ ಬೇರೆ ಬೇರೆ ತರ ನೆಕ್ಸ್ಟ್ ಇನ್ನೇನೇನು ಪ್ರಾಜೆಕ್ಟ್ಗಳಾಗ್ಲಿ ಅದರಿಂದ ನಾವು ಮಾಡ್ತೀವಿ ಅನ್ನೋದು ಇನ್ನೂ ಡಿಸ್ಕಸ್ ಮಾಡಿಲ್ಲ. ಬಟ್ ಮೊನ್ನೆ ಮಾಡಿದಂತ ಪ್ರೋಗ್ರಾಮ್ ಎಲ್ಲರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಿಮ್ ಗೌಡ ಸಮುದಾಯಕ್ಕೆ ಒಂದು ಸಂದೇಶ ಕೂಡ ರವಾನೆ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರಬಹುದು. ಸೊ ಈಗ ಹಿತರಕ್ಷಣಾ ಸಮಿತಿ ಒಂದು ಮಾಡಿದ್ರಿ, ಈಗ ಹಿತರಕ್ಷಣಾ ಸಮಿತಿ ಮೂಲಕ ಒಂದು ಕಾರ್ಯಕ್ರಮ ಕೂಡ ಶಾಸಕರನ್ನ ಕೂಡ ನೀವು ಸನ್ಮಾನ ಮಾಡಿದ್ವಿ. ಹೌದು. ನಿಮಗೆ ಸಮಿತಿ, ಈಗ ಇದು ಸಮಿತಿಯಿಂದ ಬಂದಾಗ ಈಗ ಶಾಸಕ ಮಂತ್ರಗೌಡ ಕೂಡ ಗೌಡ ಸಮುದಾಯದಿಂದ ಬರ್ತಾರೆ. ಸೊ ಅವರ ಸಪೋರ್ಟ್ ಮಾಡಿದ್ರು ನಿಮಗೆ? ಪೊನ್ನಣ್ಣ ಸರ್ನ ಕರೆಸಿದ್ದ ಉದ್ದೇಶ ಏನಂತ ಹೇಳಿದ್ರೆ 6 ಎಕರೆ ಜಾಗ ಈಗ ಮದೆನಾಡಲ್ಲಿ ಏನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಗೌಡ ಸಮಾಜಗಳಿಗೆ. ಹೌದು. ಸೊ ಆ ಉದ್ದೇಶದಿಂದ ಅವರನ್ನ ದಿನ ಆನರ್ ಮಾಡ್ಲಿಕ್ಕಾಗಿ ನಾವು ಬಳಸ್ಕೊಂಡಿತ್ತು. ಅವರಲ್ಲದೆ ಇನ್ನೂ ಒಂದು 5 ಜನ ಬೇರೆ ಬೇರೆ ಕ್ಷೇತ್ರದವ್ರನ್ನ ಕೂಡ ನಾವು ಸನ್ಮಾನ ಮಾಡಿದ್ವಿ. ಚೀಫ್ ಗೆಸ್ಟ್ ಆಗಿ ಕೂಡ ಅವ್ರು ಮಾತ್ರ ಅಲ್ಲ, ಬೇರೆ ಕ್ಷೇತ್ರ ಅಂದ್ರೆ ಬೇರೆ ಬೇರೆ ಈಗ ಹರಪಳ್ಳಿ ರವೀಂದ್ರ ಸರ್ ಇರ್ಬೋದು, ಪ್ರಸನ್ನ ಇಡಿಕೇರಿ, ಮತ್ತೆ ಸುಮಿತ್ರಾ ನಂಗಾರು ಅಂತ ಹೇಳಿ ಅವರು ಎಕ್ಸೈಸ್ ಅಲ್ಲಿ SP ಆಗಿ ಹಾಸನ್ ಜಿಲ್ಲೆಯಲ್ಲಿ. ಸೊ ಈ ತರ ಯೂಶಲ್ ಆಗಿ ಕರೆಯುವಂತ ಚೀಫ್ ಗೆಸ್ಟ್ ಗಳನ್ನ ಬಿಟ್ಟು ನಾವು ಸ್ವಲ್ಪ ವಿಭಿನ್ನವಾಗಿ, ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಹೌದು ಮಾಡೋಣ ಅಂತ ಹೇಳಿ ಮಾಡಿದ್ದು. ಸೊ ಮೇ ಬಿ ಇನ್ ಅವರ್ ನೆಕ್ಸ್ಟ್ ಪ್ರೋಗ್ರಾಮ್ ಯಾವುದೇ ತರ ರಾಜಕೀಯ ವ್ಯಕ್ತಿಗಳನ್ನು ಇನ್ವೈಟ್ ಮಾಡದೆ ಮಾಡುವಂತ ಪ್ರೋಗ್ರಾಮ್ ಕೂಡ ನಾವು ಯೋಚನೆ ಮಾಡಿದೀವಿ. ಯಾಕಂತ ಹೇಳಿದ್ರೆ ಇದು ಬರೀ ರಾಜಕೀಯ ಉದ್ದೇಶದಿಂದ ಪಕ್ಷದ ವ್ಯಕ್ತಿಗಳು ಇರ್ತಾರೆ. ಬಟ್ ಲೆಟ್ ಅಸ್ ಟ್ರೈ ವಿತೌಟ್ ಎನಿ ಪೊಲಿಟಿಕಲ್ ಅಂದ್ರೆ ಫಿಗರ್ಸ್ ಇನ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಸಹ ನಾವು ಯೋಚನೆ ಮಾಡಿದೀವಿ, ಇಲ್ಲ ಅಂತಿಲ್ಲ. ಬಟ್ ಸಮಿತಿ ಇಸ್ ನಾಟ್ ಪೊಲಿಟಿಕಲ್ ಎಟ್ ಆಲ್. ನಾವು ಯಾವುದೇ ಪಕ್ಷಕ್ಕೆ ಸೇರಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮಾಡಿದ್ದೇನಲ್ಲ, ಇಡೀ ಸಮುದಾಯಕ್ಕೆ ಹೆಲ್ಪ್ ಆಗುವಂತ ರೀತಿಯಲ್ಲಿ ಇದನ್ನ ನಾವು ಮಾಡಿದ್ದು ಸಮಿತಿಯನ್ನು. ಯಶಸ್ವಿ ಕೂಡ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿ ನಾನು ನಿಮ್ಮ ಮಗನ ಬಗ್ಗೆ ಮಾತಾಡಕ್ ಹೋದ್ರೆ ನಾವು ಕೂಡ ಸುದ್ದಿ ಮಾಡಿದ್ವಿ ಹಿಂದೆ. Under 14 ಅಲ್ಲಿ ಕೊಡಗನ್ನ ಪ್ರತಿನಿಧಿಸಿ
ರಾಜ್ಯ ಮಟ್ಟದಲ್ಲಿ ಆಡಿದಂತ ಒಬ್ಬ ಕ್ರಿಕೆಟ್ ಪ್ಲೇಯರ್, ಲೆಗ್ ಸ್ಪಿನ್ನರ್, ಆಲ್ರೌಂಡರ್ ಪ್ಲೇಯರ್. ಆಲ್ರೌಂಡರ್. ಒಂದು ಕ್ರಿಕೆಟ್ ಹೆಂಗಿದೆ, ಹೆಂಗೆ ಅವನ್ಗೆ ಕ್ರಿಕೆಟ್ ಆಸಕ್ತಿ ಬಂತು, ನೀವ್ ಹೆಂಗೆ ಪ್ರೇರೇಪಣೆ ಮಾಡ್ತಾ ಇದೀರಿ ಅವನ್ಗೆ? ಏನ್ ಖರ್ಚಿದೆ, ಏನ್ ವೆಚ್ಚ ಆಗ್ತದೆ? ಕ್ರಿಕೆಟ್ ಆಕ್ಚುಲಿ ಸಣ್ಣದ್ರಿಂದ ಕಾಸ್ಟ್ಲಿ ಇಟ್ ಈಸ್ ಅ ಕಾಸ್ಟ್ಲಿ ಗೇಮ್, ಇಟ್ ಈಸ್ Costly game ಅಂತಾರೆ. ನೋ ಡೌಟ್. ಆಯ್ತಾ, ಹಂಗೆ. ಬಟ್ ಅವನಿಗೆ ಫಸ್ಟ್ ಕೋಚ್ ಅವನ ತಂದೆನೆ. ಭೀಷ್ಮ ಕ್ರಿಕೆಟ್ ಅವರ ಸಣ್ಣ ವಯಸ್ಸಿನಲ್ಲಿ ಅವ್ರು ಆಡ್ಕೊಂಡು ಬಂದಿದ್ದಕ್ಕೆ ಈ ಹ್ಯಾಡ್ ಐಡಿಯಾ. ಅಂದ್ರೆ ಅವರ ಕೋಚ್ ಬಂದು ಶಂಕರ್ ಸ್ವಾಮಿ, ಮಡಿಕೇರಿಯಲ್ಲಿ ಅವ್ರು ಫಸ್ಟ್ ಕಲ್ತಿದ್ದು ಭೀಷ್ಮ. ಸೊ ಹಾಗೆ ಮೇ ಬಿ ಅದು ಮಗನ್ಗೆ ಕೂಡ ಬಂದಿರಬಹುದೇನೋ. ಸೊ ಅವನ ಟ್ಯಾಲೆಂಟ್ ನ ರೆಕಗ್ನೈಸ್, ಅಂದ್ರೆ ಅವನಲ್ಲಿ ಟ್ಯಾಲೆಂಟ್ ಉಂಟು ಅಂತ ಹೇಳಿದ ಅವನ ತಂದೆನೆ. ಸೊ ಭೀಷ್ಮನೇ ಅವನಿಗೆ ಕೋಚ್ ಮಾಡ್ಕೊಂಡು, ಹೌದು, ಕೋಚ್ ಮಾಡ್ಕೊಂಡು ಬಂದವರು ಅವರೇ. ಆಮೇಲೆ ಅಂಡರ್ 14ಗೆ ಮ್ಯಾಂಗ್ಳೂರ್ ಝೋನ್ಗೆ ಡಿಸ್ಟ್ರಿಕ್ಟ್ ಇಂದ, ಅದೇ ಕೊಡಗು ಡಿಸ್ಟ್ರಿಕ್ಟ್ ಇಂದ ಸುಮಾರು ಮಕ್ಕಳಲ್ಲಿ ಇವನು ಒಬ್ಬ ಆಗಿ ಹೋಗಿದ್ದಾನೆ. 3 ಸತಿ ಹೋದ. ಬಟ್ ಅಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಇಸ್ ಲಿಟಲ್ ಟಫ್, ಏನು ಮಾಡೋಕ್ಕಾಗಲ್ಲ ಹಾಗೆ. ಬಟ್ ಶಿರಡಿಯಲ್ಲಿ ಇದ್ದಾಗ ಕಳೆದ ವರ್ಷ 25-26 ಆಗಸ್ಟ್ ಮಂತ್ ಅಲ್ಲಿ ಅವರು ಕೊಡಗು ವಿದ್ಯಾಲಯ ಸ್ಕೂಲಿಂದ ಹೋಗಿರುವಂತ ಟೀಮ್ ಇದು, CBSE ಸ್ಕೂಲ್ಸ್ ಇಂದ. ಸೊ ಶಿರಡಿಯಲ್ಲಿ ಇದ್ದ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಸುಮಾರು 400 ಚಿಲ್ಲರೆ ಮಕ್ಕಳಲ್ಲಿ ಇವನು ಸೆಲೆಕ್ಟ್ ಆದ ಫಸ್ಟ್ ರೌಂಡ್ ಆಫ್ ಮ್ಯಾಚಸ್ಗೆ. ಎಸ್ಟರ್ ಪಬ್ಲಿಕ್ ಸ್ಕೂಲಲ್ಲಿ ಲೇಟರ್ ಆನ್ ಇದ್ದಿದ್ದು ನೋಯ್ಡಾದಲ್ಲಿ. ಸೊ ಅದು ಅವನಿಗೆ ಅಡ್ವಾಂಟೇಜ್ ಆಯಿತು, ಪ್ಲಸ್ ಆಯಿತು. ಸೊ ಅವನಲ್ಲಿ ರೆಕಗ್ನೈಸ್ ಆದ ಆಸ್ ಅ ಲೆಗ್ ಸ್ಪಿನ್ನರ್. ಆಮೇಲೆ ಅಲ್ಲಿಂದ ಅವನ ಕ್ರಿಕೆಟ್ ಜರ್ನಿ ಆ್ಯಕ್ಚುಲಿ ಶುರು ಆಗಿದ್ದು ಅಲ್ಲಿಂದಾನೆ, ಶಿರಡಿಯಿಂದ. ಬಟ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕೊಡಗು ವಿದ್ಯಾಲಯ ಸ್ಕೂಲ್. ಯಾಕಂದರೆ ಅವನ ಕ್ರಿಕೆಟ್ಗೆ ಅವರ ಸ್ಕೂಲ್ ತುಂಬ ಸಪೋರ್ಟ್ ಮಾಡಿದೆ. ಸುಮಿತ್ರಾ ಮೇಡಮ್ ಪ್ರಿನ್ಸಿಪಲ್, ರವಿ ಸರ್, ಅವನ ಕೋಚ್ ದಾಮೋದರ್ ಸರ್, ಇವರೆಲ್ಲ ತುಂಬ ಅವನಿಗೆ ಕ್ರಿಕೆಟ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಗುರುದತ್ ಸರ್, ಅವನದು ಎಜುಕೇಷನ್ ಸುಮಾರು, ಅಂದರೆ ಸ್ಕೂಲ್ ಅಟೆಂಡ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಅವ್ರಿಗೆ ನನಗೆ ಥ್ರೂ ವಾಟ್ಸಪ್ ಲೆಸನ್ಸ್ ಎಲ್ಲ ಕಳಿಸ್ತಿದ್ರು. ಯೂಟ್ಯೂಬಲ್ಲಿ ಕೂತು ಓದ್ತಿದ್ದ ಟೈಮ್ ಆದಾಗೆಲ್ಲ. ಸೊ ದಟ್ಸ್ ಹೌ ಥ್ರೂ ಔಟ್, ಅಂದರೆ ಆಗಸ್ಟಿಂದ ಆಲ್ಮೋಸ್ಟ್ ಮಾರ್ಚ್ ಎಂಡ್ವರೆಗೆ ಅವನದು ಸ್ಕೂಲ್ ಇಲ್ಲದೆ ಅವನು ಓದಿರೋದು. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದ ಸ್ಕೂಲ್ ಆ್ಯಕ್ಚುಲಿ. ಅವನಿಗೆ ಲಾಸ್ಟ್ ಮಿನಿಟಲ್ಲಿ 1 ಮಂತ್ ಅವನಿಗೆ ಕೋಚ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ, ಎಕ್ಸಾಮ್ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾನೆ. ಸೊ ಐ ಆಮ್ ಹ್ಯಾಪಿ. ಎಕ್ಸಾಮ್ ಚೆನ್ನಾಗಿ ಹಾಗೆ ಭವಿಷ್ಯದಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ಲೇಯರ್ ನಾವು ಕೊಡಗಿಂದ ನೋಡಬಹುದು. ಥ್ಯಾಂಕ್ ಯು, ನೀವು ಹೇಳ್ದಂಗೆ ಆಗ್ಲಿ. ಅದೇ ಆಕ್ಚುಲಿ ಅವನಿಗೆ ಮೋರ್ ದ್ಯಾನ್ ಮೀ ಅವನ ತಂದೆದು ಪುಷ್, ಭೀಷ್ಮಂದು ಪುಷ್ ಜಾಸ್ತಿ ಇದೆ. ಕ್ರಿಕೆಟ್ ಆಡ್ಬೇಕು, ಯಾಕಂದ್ರೆ ಅವನೆಲ್ಲ ಟ್ಯಾಲೆಂಟ್ ಇದೆ. ಮಕ್ಕಳು ಚಿಕ್ಕವರು, ಅವ್ರಿಗೆ ಗೊತ್ತಾಗಲ್ಲ ಏನಿದೆ ಅಂದ್ರೆ ಅವರಲ್ಲಿ ಇರುವಂತ ಪೊಟೆನ್ಶಿಯಲ್ ಅವ್ರಿಗೆ ಇಟ್ ಟೇಕ್ಸ್ ಟೈಮ್. ಮೇ ಬಿ ಅವ್ನು ಇನ್ನೂ ಸ್ವಲ್ಪ ದೊಡ್ಡವನಾದ್ಮೇಲೆ ಅವ್ನಿಗೆ ಅದರದ್ದು ಇಂಪಾರ್ಟೆನ್ಸ್. ಈಸ್ 14 ಕಂಪ್ಲೀಟ್ ಆಯ್ತು ಈಗ. ಸೊ ಈಗ ನೆಕ್ಸ್ಟ್ ಏಪ್ರಿಲ್ 6 ಇಂದ ಅಂಡರ್ 16 ಸೆಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಈಗ ಟ್ರೈನ್ ಮಾಡ್ತಾ ಇದ್ದಾರೆ, ಸ್ಕೂಲಿಂದಾನೆ ಟ್ರೈನಿಂಗ್ ತಗೊಳ್ತಾ ಇದ್ದಾನೆ. ಹಾಗೆ ಮೇಡಮ್, ಈಗ ಕೊನೆಯದಾಗಿ ನಾವು ಈಗ ಇನ್ಸೂರೆನ್ಸ್ ಒಂದು ಮಾಡ್ಕೊಡ್ತೀನಿ ಅಂದ್ರೆ ನೀವು 555 ಪ್ಲಸ್ 200, ಈಗ ಇದನ್ನ ನೀವು ಯಾರ್ಗ್ ಮಾಡ್ತೀರಿ? ಆಮೇಲೆ ಅವರು ಏನ್ ಡಾಕ್ಯುಮೆಂಟ್ ತರಬೇಕು? ಆಮೇಲೆ ಎಷ್ಟು ವರ್ಷ ಕಟ್ತೀರಿ? ಇದನ್ನ ನಮ್ಮ ಚಾನಲ್ ಮೂಲಕ ನೀವು ನಿಮ್ಮನ್ನ ಯಾರು ಬೇಕಾದ್ರೂ ಸಂಪರ್ಕ ಮಾಡ್ಬೋದಲ್ವಾ? ಯಾರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ನಾವು ಕೊಡ್ಬೋದಾ? ಕೊಡಬಹುದು, ತೊಂದರೆ ಏನಿಲ್ಲ. ಬಟ್ ಅಥವಾ ನಿಮ್ಮ ಮನೆ ವಿಳಾಸಕ್ಕೆ ಪೋಸ್ಟಲ್ ಅಡ್ರೆಸ್ ಕೊಟ್ರೆ ಸಾಕ? ಅಥವಾ ಅವ್ರು ಬರ್ಬೇಕಲ್ವಾ ನಿಮ್ಮ ಕಾರ್ಯಕ್ರಮಕ್ಕೆ? ಬರ್ಬೇಕು, ಪ್ರೆಸೆಂಟ್ ಇರ್ಬೇಕು ಅವರು. ಏಪ್ರಿಲ್ 8 ಆಕ್ಚುಲಿ ಇದಕ್ಕೆ ಡೇಟ್ ಕೊಟ್ಟಿದ್ದಾರೆ ಪೋಸ್ಟ್ ಆಫೀಸ್ ಇಂದ. ಏಪ್ರಿಲ್ 8. ಈಗ ಎಕ್ಸಾಂಪಲ್ ನನ್ನ ಕಾರ್ಯಕ್ರಮ ನೋಡ್ತೀನಿ, ನಾನು ನೋಡಿದ ತಕ್ಷಣ ಏಪ್ರಿಲ್ 8ಕ್ಕೆ ಸರಿಯಪ್ಪ ನಂದೊಂದು ಇನ್ಸೂರೆನ್ಸ್ ಮಾಡಬೇಕು ಅಂತ ನಾನು ಎಲ್ಲಿಗೆ ಬರ್ಬೇಕು? ನಾನು ಆಕ್ಚುಲಿ ಹೋಮ್ ಅಡ್ರೆಸ್, ನಂದು ಮನೆ ಅಡ್ರೆಸ್ ಕಗ್ಗೋಡಿಗೆನೆ ಅವರು ಬರ್ತಾ ಇದ್ದಾರೆ ಪೋಸ್ಟ್ ಆಫೀಸ್ ಇಂದ. ಹಾಗಾಗಿ ನಾನು ಫ್ಯೂ ವಾಲಂಟಿಯರ್ಸ್ ಇದಕ್ಕೆ ಆಲ್ರೆಡಿ ಮನೆ ವಿಳಾಸ ಕೊಟ್ರೆ ಆಯ್ತು. ಮನೆ ವಿಳಾಸ ಏನ್ ಬರ್ಬೇಕಾದ್ರೆ ಏನ್ ತರಬೇಕು? ಅವರು ಯಾರಿಗೆ ಈಗ ಇನ್ಶೂರೆನ್ಸ್ ಬೇಕು ಅವ್ರು ಪ್ರೆಸೆಂಟ್ ಇರಬೇಕು. ಯಾಕಂದ್ರೆ ಅದಕ್ಕೆ ತಂಬ್ ಇಂಪ್ರೆಷನ್ ಬೇಕಾಗುತ್ತೆ ಅವ್ರದ್ದು. ಮತ್ತೆ ಅವ್ರದ್ದು ಅಕೌಂಟ್ ಓಪನಿಂಗ್ ಇರೋದ್ರಿಂದ ಅವರು ಪ್ರೆಸೆಂಟ್ ಇರಲೇಬೇಕು, ಯಾರಿಗೆ ಇನ್ಶೂರೆನ್ಸ್ ಬೇಕೋ ಅವರು. ಮತ್ತೆ ಅವರ ಆಧಾರ್ ಕಾರ್ಡ್ ಬೇಕು ಅಷ್ಟೇ. ಈಗ ಅವನಂದ್ರೆ 555 ರೂಪಾಯಿ, 200 ರೂಪಾಯಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಂತ. ಈಗ 200 ರೂಪಾಯಿ ಕೊಟ್ಟು ನೆನಕಪ್ಪ ಮಾಡಬೇಕು ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ. ಅದರ ಪ್ರತಿಫಲದ ಅವರು ಇದನ್ನ ನೋಡಲ್ಲ. ನಾವ್ಯಾಕೆ 200 ರೂಪಾಯಿ ಕೊಟ್ಟು ಮಾಡಬೇಕು ಅನ್ನೋರ್ಗೆ ನೀವೇನು ಮಾಡ್ಕೊಡ್ತೀರಾ? ಹೆಂಗೆ 200 ರೂಪೀಸ್ ಯಾಕೆ ಯಾರಿಗೆ ಇನ್ಶೂರೆನ್ಸ್ ಬೇಕು ಅನ್ನೋ
ಇದೇ ಇರುತ್ತೆ. ಅವರೇ ಕೊಡಿ ಅಂತ ಯಾಕೆ ನಾವು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ನೀವು ಹೇಳ್ದಾಗೆ 200 rupees ನಾನು ಯಾಕೆ ಕೊಡ್ಬೇಕು ಅಂತ ಹೇಳೋರು ಇದ್ದಾಗ, ಸೊ ಅವ್ರಿಗೆ ಆ ಇನ್ಶೂರೆನ್ಸ್ ಇಂಪಾರ್ಟೆನ್ಸ್ ಏನು ಅಂತ ಹೇಳೋದು ಅರ್ಥ ಆಗಲ್ಲ. ಸೊ ಎಲ್ಲವೂ ನಮ್ಮ ಕಡೆಯಿಂದ ಮಾಡಿದಾಗ ಆಫ್ಟರ್ 3 years ಅವ್ರು ಅದನ್ನ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅನ್ನೋದು ಸಹ ನನಗೆ ಗೊತ್ತಿರಲ್ಲ. ಸೊ ಆ ಉದ್ದೇಶಕ್ಕಾಗಿ 200 ರೂಪಾಯಿ ಕೊಟ್ಟು ಅವನಿಗೆ ಇನ್ಸೂರೆನ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ತಿಳುವಳಿಕೆ ಇರ್ತದೆ. 3 ವರ್ಷ ನಂತರ ಅವನೇ 550 ರೂಪಾಯಿ ಕೊಟ್ಟು ಕಂಟಿನ್ಯೂ ಮಾಡಿದ. 3 years ನಿಮ್ದು. 3 years ನಾವು ನಾನು ಭೀಷ್ಮ ಅದರದ್ದು ಕಟ್ಕೊಂಡು ಹೋಗ್ತೀವಿ 3 years. 3 ವರ್ಷದ ನಂತರ ಅವರು ಕಟ್ಕೊಂಡು ಹೋಗ್ಲಿ ಅಂತ ಒಂದು ಹೇಳೋ ಉದ್ದೇಶಕ್ಕಾಗಿ 200 rupees ಕೂಡ ಅವರೇ ಈಗ ಅಕೌಂಟ್ ಓಪನಿಂಗಿಗೆ ಅವರೇ ಕಟ್ಲಿ ಅಂತ ನಾವು ಇದು ರಿಕ್ವೆಸ್ಟ್ ಮಾಡಿರೋದಷ್ಟೇ. ಈಗ 3 ವರ್ಷದ ಮೇಲೆ ಕೆಲವರು ಕಟ್ತಾರೆ, ಕೆಲವರು ಕಟ್ಟಲ್ಲ. ಕಟ್ಟದವ್ರಿಗೆ ಏನ್ ಪರ್ಯಾಯ? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತೆ. ಒಂದು 3 years ಈಗ ನಾನು ಯಾಕೆ ಕಟ್ತೀನಿ ಅಂತ ಹೇಳೋದಂದ್ರೆ, ಅದೇ ಈಗ ನಾ ಹೇಳ್ದಾಗೆ ವಿ ಆರ್ ಪ್ಲಾನಿಂಗ್ ಅಪ್ ಟು 300. ದೇವರ ದಯಿಂದ ಎಲ್ಲರೂ ಚೆನ್ನಾಗಿರ್ಲಿ, ಯಾರಿಗೂ ಏನಾಗದ್ ಬೇಡ. ಬಟ್ ಏನಾದ್ರು ಪ್ರಾಬ್ಲಮ್ ಆದಾಗ ನಾನು ಹೇಳ್ದಾಗೆ ಫಿನಾನ್ಷಿಯಲಿ ಯಾರು ನಮ್ಗೆ ಹೆಲ್ಪ್ ಮಾಡಲ್ಲ. ಸೊ ಇಟ್ ಇಸ್ ಅದೇ ನಾ ಹೇಳ್ದಾಗೆ ನಾವ್ ಇದ್ದೀವಿ ಅಂತ ಹೇಳೋ ಒಂದು ಉದ್ದೇಶಕ್ಕಾಗಿ ಇದನ್ನ ಮಾಡಿರೋದು. 3 years ಅಲ್ಲಿ ಅವ್ರಿಗೇನೆ ಎಕ್ಸಾಂಪಲ್ಸ್ ಸಿಗಬಹುದು ಅಂತ ಹೇಳೋ ಒಂದು ಉದ್ದೇಶಕ್ಕಾಗಿ ನಾನು 3 years ನಾವು ಕಟ್ತೀವಿ ಅಂತ ಹೇಳ್ತಾ ಇರೋದು. ಸೊ 3 years ಒಳಗಡೆ ಅವ್ರಿಗೆ ಎಲ್ಲಿಯಾದ್ರೂ ಈ ತರ ಕ್ಲೇಮ್ ಆದ ಎಕ್ಸಾಂಪಲ್ಸ್ ಏನಾದ್ರೂ ಸಿಕ್ಕಿದ್ರೆ ಎಕ್ಸಾಕ್ಟ್ಲಿ ಏನು ಆಗೋದ್ ಬೇಡ. ಆದ್ರೆ ನಾವು ಯಾರ ಫ್ಯೂಚರ್ಸ್ ನಾವು ಹೇಳಲಿಕ್ಕೆ ಆಗಲ್ಲ. ಎನಿಬಡಿ ಕ್ಯಾನ್ ಗೋ ಥ್ರೂ. ಯಾಕೆ ನಾನೇ ಭೀಷ್ಮಗೆ ಹುಷಾರಿಲ್ಲದಾಗ ಇಲ್ಲ ನಾ ಹೇಳೋದು ಹಾಗೆ ಆಗತ್ತೆ. ಮನೇಲಿ ಯಾರಿಗಾರೊಬ್ರು ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ ನಮ್ಗೆ ಹೋಗಿ ದುಡ್ಡು ಕೇಳಲಿಕ್ಕೆ ಯಾರ ಹತ್ರನೂ ನಾವು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ. ಅಲ್ಲ ಏನು ಮಾಡಕ್ಕಾಗಲ್ಲ, ಇನ್ನೊಬ್ಬರ ಹತ್ರ ಕೇಳಲೇಬೇಕಾಗತ್ತೆ. ಆ ಪರಿಸ್ಥಿತಿಗೆ ಎಲ್ಲರೂ ಹೋಗ್ತೀವಿ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಆಯ್ತಾ? ಹೆಲ್ತ್ ನೋಬಡಿ ಕ್ಯಾನ್ ಪ್ರಿಡಿಕ್ಟ್. ಯಾರ ಹತ್ರನೂ ಅದರ ಪ್ರಿಡಿಕ್ಷನ್ಸ್ ಇಲ್ಲ. ಡಾಕ್ಟರ್ಸ್ ಹಾಸ್ಪಿಟಲ್ಗೆ ಹೋದ್ರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಸ್ಪಿಟಲ್ಗೆ ಹೋದ್ರೆ ಮಿನಿಮಮ್ ಬಿಲ್ ಕೊಡಗಲೆಲ್ಲ ಮೇ ಬಿ ಇಟ್ ಇಸ್ ಚೀಪ್, ಬಟ್ ಮೆಟ್ರೋ ಸಿಟೀಸ್ ಮೈಸೂರಾಗ್ಲಿ ಬ್ಯಾಂಗ್ಳೂರ್ ಆಗ್ಲಿ ಹೋದ್ರೆ ಮಿನಿಮಮ್ ನಾ ಹೇಳೋದು 2 ರಿಂದ 3 ಲಕ್ಷ ಬೇಕು. ಅದಿಲ್ಲದೆ ಹೊರಗಡೆ ಬರಕ್ಕಾಗಲ್ಲ. ಹೌದು, ಖಂಡಿತ ಏನು ಇಲ್ಲದವನೇ ಹೆಣವಾಗಿ ಬರ್ಬೇಕು. ಹೌದು, ತುಂಬಾ ಕಷ್ಟ ಇದೆ. ಹಾಗಿರ್ಬೇಕಾದ್ರೆ ನಾ ಹೇಳೋದು, ಇನ್ ಕೇಸ್ ಆಫ್ ಎನಿ ಡಿಸಬಿಲಿಟಿ, ಅವ್ರದ್ದು ಡೆತ್ತೇ ಆಗ್ಬೇಕು ಅಂತಲ್ಲ, ಡಿಸಬಿಲಿಟಿ ಏನೋ ಒಂದು ಮರದ ಕೈ ಹೋಯ್ತು, ಕಾಲು ಹೋಯ್ತು, ಏನೋ ಆದಾಗ ಸಹ ಅವ್ರಿಗೆ ಅದರಲ್ಲಿ ಕವರೇಜ್ ಸಿಗುತ್ತೆ ಅಪ್ ಟು 10 lakhs ಡಿಪೆಂಡಿಂಗ್ ಆನ್ ದಿ ಸೀರಿಯಸ್ನೆಸ್ ಆಫ್ ದಿ ಇಂಜುರಿ. ಅಂದ್ರೆ ಇದಕ್ಕೆ ವಯಸ್ಸಿನ ಮಿತಿ ಏನಾದ್ರು ಇದೆಯಾ? 18 years ಇಂದ 65 years, 18 ರಿಂದ 65 ವರ್ಷದ ಒಳಗೆ ಬಂದ್ಮೇಲೆ ಆಗಲ್ಲ ಅಂದ್ರೆ ಅದೊಂದು ತಪ್ಪು ಸಂದೇಶ ಹೋಗ್ತದೆ. 18 ರಿಂದ 55 ವರ್ಷ ಒಳಗಿರೋರು ಯಾರು ಬೇಕಾದ್ರೂ ಬರ್ಬೋದು. ಹೌದು. ಸೊ ಆದಷ್ಟು ಕಾರ್ಮಿಕರು ಬರ್ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡಿ. ಹೌದು. ಯಾಕಂತ ಹೇಳಿದ್ರೆ ಅವ್ರಿಗೇನೆ ಹೈಯೆಸ್ಟ್ ಈಗ ದೊಡ್ಡದ ರಿಕ್ವೈರ್ಮೆಂಟ್ ಇರೋದು. ಅಷ್ಟು ದೊಡ್ಡ ಲಂಸಮ್ ಅಮೌಂಟ್ ಯಾರು ಕೊಡಕ್ ಆಗಲ್ಲ. ಇದು ಥ್ರೂ ಗವರ್ಮೆಂಟ್ನೇ, ಇದು ಪೋಸ್ಟ್ ಆಫೀಸ್ ಇಂದ ಇರೋದು ಕೂಡ ಇಟ್ ಇಸ್ ಅ ರಿಲಯನ್ಸ್ ಪಾಲಿಸಿ. ಸೊ ಇದು ಯಾವ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಯೋಜನೆಗಳು ಅನ್ಸುತ್ತೆ? ಮೋಸ್ಟ್ ಪ್ರಾಬಬ್ಲಿ ಎಸ್, ನನ್ನ ಪ್ರಕಾರ ಹೌದು, ಸೆಂಟ್ರಲ್ ಗವರ್ಮೆಂಟ್. ಬಟ್ ಇದು ನಾಟ್ ಎನಿ ಆಫ್ ದಿ, ಈಗ ಏನ್ ಹೇಳ್ತಾರೆ ಆಯುಷ್ಮಾನ್ ಭಾರತ್ ಅದೆಲ್ಲ ಅದಲ್ಲ. ಇದು ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಬರುವಂತದ್ದು. ಬಟ್ ಇಟ್ ಇಸ್ ನಾಟ್ ಫ್ರಮ್ ದಿ ಇದು ಏನ್ ಹೇಳ್ತಾರೆ ಮೋದಿ ಗವರ್ಮೆಂಟ್ ಇಂದ ಬಂದಂತ ಇನ್ಶೂರೆನ್ಸ್ ಪಾಲಿಸೀಸ್ ಎಲ್ಲ ಬಂದಿದೆಯಲ್ಲ, ಅದಲ್ಲ. ಐ ರಿಸರ್ಚ್ಡ್ ಆನ್ ದಟ್, ಅದಲ್ಲ. ಸೊ ಇಟ್ ಇಸ್ ಅ ಪಾಲಿಸಿ ಥ್ರೂ ಪೋಸ್ಟ್ ಆಫೀಸ್. ಇದು ಜನರಿಗೆ ಅಂತಾನೆ ಇರೋದು. ಪೋಸ್ಟ್ ಆಫೀಸ್ ಇನ್ಸೂರೆನ್ಸ್ ತುಂಬಾ ಜನ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಅದರದ್ದು ಪ್ರಚಾರ ಇನ್ನೂ ದೊಡ್ಡದಾಗಿ ಎಲ್ಲೂ ಆಗಿಲ್ಲ. ಸೊ ಇದು ಎಲ್ಲರಿಗೂ ತಲುಪ್ಲಿ ಅಂತ ಈಗ ನಾನೊಂದು ಸರ್ಟನ್ ನಂಬರ್ಗೆ ಮಾಡಿದಾಗ, ಸೊ ಅವ್ರು ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳಿದಾಗ ಆಬ್ವಿಯಸ್ಲಿ ಈಗ ಮಾಡಕ್ಕಾದವರು ಹೋಗಿ ಮಾಡ್ತಾರೆ, ಪೋಸ್ಟ್ ಆಫೀಸಲ್ಲಿ ಹೋಗಿ ಮಾಡ್ಲಿ ಅಂತ ಹೇಳುವಂತ ಉದ್ದೇಶ. ಹಾಗೆ ನಿಮ್ಮ ಉದ್ದೇಶ ಒಳ್ಳೆದಿದೆ. ಸಮಾಜಕ್ಕೆ ಸಮರ್ಪಕವಾಗಿ ತಲುಪಲಿ ಅಂತ ನಾವು ಹಾರೈಸ್ತೀವಿ. ಸುದೀರ್ಘವಾಗಿ ನಮ್ಮ ಜೊತೆ ನಿಮ್ಮ ಸಮಾಜ ಸೇವೆಗಳು ಮತ್ತೆ ಸಮಾಜ ಸೇವೆ ಮುಂದಿನ ಹೆಜ್ಜೆಗಳ ಬಗ್ಗೆ ನೀವು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಸ್ನೇಹಿತರೆ, ಕವನ ಭೀಷ್ಮ ಅವರು ತಮ್ಮ ಮನದಾಳದ ಮಾತುಗಳನ್ನ ಕೊಡಗು ಚಾನೆಲ್ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಾರೆ. ಅವ್ರ ಭವಿಷ್ಯದಲ್ಲಿ ರಾಜ್ಯಕ್ಕೆ ಬಂದರೆ ಅವರ ರಾಜಕೀಯ ಭವಿಷ್ಯ ಕೂಡ ಉಜ್ವಲವಾಗಲಿ. ಅದೇ ರೀತಿ ಅವರ ಇನ್ಸೂರೆನ್ಸ್ ಪಾಲಿಸಿಯನ್ನ ಮಾಡಿಸೋದಕ್ಕೆ ಹೊರಟಿದ್ದಾರೆ. ಪ್ರತಿ ವರ್ಷ 555 ರೂಪಾಯಿ ಅವ್ರು ಕಟ್ತಾರೆ. ಯಾರಾದ್ರೂ ಇನ್ಸೂರೆನ್ಸ್ ಮಾಡಬೇಕು, ನಮಗೆ ಪ್ರತಿ ವರ್ಷ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ 3 ವರ್ಷ ಇವರೇ ಆದ ವೆಚ್ಚವನ್ನ ಭರಿಸ್ತಾರೆ. ದಯವಿಟ್ಟು ಅಂತವರು ಇವ್ರನ್ನ ಕಗ್ಗೋಡಿನ ಶಾಲೆಗೆ ತೆರಳುವ ದಾರಿಯಲ್ಲಿ ಮಡಿಕೇರಿಯಿಂದ ವಿರಾಜಪೇಟೆ ರಸ್ತೆಯಲ್ಲಿ ಒಂದು 9 ಕಿಲೋಮೀಟರ್ ನೀವು ಮುಂದೆ ಬಂದ್ರೆ ನೀವು ಕಗ್ಗೋಡು ಪ್ರೈಮರಿ ಸ್ಕೂಲ್ಗೆ ಹೋಗುವಂತ ರಸ್ತೆಯಲ್ಲಿ ದಂಬೆಕೋಡಿ ಭೀಷ್ಮ ಮಾದಪ್ಪ ಅವ್ರ ಮನೆ ಇದೆ. ಅಲ್ಲಿ ಶ್ರೀಮತಿ ಕವನ ಭೀಷ್ಮ ಅವರು ಇರ್ತಾರೆ.
ಅಲ್ಲಿಗೆ ಬರ್ಬೋದು. ಅದೇ ರೀತಿ ಏಪ್ರಿಲ್ 8ಕ್ಕೆ ಪೋಸ್ಟ್ ಆಫೀಸ್ ಅಧಿಕಾರಿಗಳ ಮೂಲಕ ಮನೆಯಲ್ಲಿ ನೋಂದಣಿ ಕಾರ್ಯಕ್ರಮ ಕೂಡ ಅವರು ಇಟ್ಕೊಂಡಿದ್ದಾರೆ. ದಯವಿಟ್ಟು ಯಾರಿಗಾದ್ರೆ ಇನ್ಶೂರೆನ್ಸ್ ಉಚಿತವಾಗಿ ಮಾಡಬೇಕು ಅಂದರೆ ಅವ್ರ ಮನೆಗೆ ಬರ್ಬೋದು, ಅಥವಾ ಸಂಪರ್ಕದಲ್ಲಿರೋರು ಕೂಡ ಅವ್ರನ್ನ ಸಂಪರ್ಕ ಮಾಡಿ ಕೇಳ್ಬೋದು. ಮುಂದಿನ ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್. ನಮಸ್ತೆ. ನಮಸ್ತೆ ಮೇಡಮ್.